ಶ್ರೀ ಪ್ರಶಾಂತ್ ಕಾಜವ ಗೌರವಾಧ್ಯಕ್ಷರು ನರಿಂಗಾಣ ಕಂಬಳ ಸಮಿತಿ ಹಾಗೂ ಶ್ರೀ ಬಾಬು ಶಾಸ್ತಕಿನ್ಯ ಸಂಚಾಲಕರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳಿ ದುರ್ಗಾಪುರ ಕಿನ್ಯ ಇವರು ಮುಖ್ಯ ಅತಿಥಿಗಳಾಗಿ ಅವರೊಂದಿಗೆ ಶ್ರೀ ರೋಹಿತಾಶ ಉಚ್ಚಿಲ್ ಸಂಚಾಲಕರು ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆ ಸೋಮೇಶ್ವರ ಅವರ ಜೊತೆಗೆ ಗುರುರಾಜ್ ಭಟ್ ಕೈರಂಗಳ ಇವರು ಸದಸ್ಯರಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿಯೂ ಆಗಮಿಸಿರುವುದು. ಅವರೊಂದಿಗೆ ಶ್ರೀ ಹರೀಶ್ ಭಟ್ಯಡ್ಕ ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಮಂಜನಾಡಿ ಇವರೆಲ್ಲರೂ ವೇದಿಕೆಯ ಮೇಲೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಟ್ ಇವರನ್ನೂ ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಕಲೆಯು ಈ ತುಳುನಾಡಿನ ಮಣ್ಣಿನ ಶ್ರೀಮಂತ ಪರಂಪರೆಯ ಪ್ರತೀಕ. ಅದೆಷ್ಟೋ ಶತಮಾನಗಳಿಂದ ಭಕ್ತಿ ಸಾರದೊಂದಿಗೆ ನಮ್ಮ ಧರ್ಮದ ಪುರಾಣ ಚರಿತ್ರೆ ವೇದಗಳನ್ನು ಜನರಿಗೆ ಸರಳ ರೂಪದಲ್ಲಿ ರಂಗದಲ್ಲಿ ತೋರ್ಪಡಿಸುವಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ಈ ಯಕ್ಷಗಾನ. ಅಂತಹ ಒಂದು ಮಹೋನ್ನತವಾದಂತಹ ಕಲೆಯನ್ನು ಪೋಷಿಸುತ್ತಾ ಬಂದಿರುವಂತಹ ನಾವೆಲ್ಲರೂ, ವಿಶೇಷವಾಗಿ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಆಗಿರಬಹುದು ಸೇರಿದಂತೆ ಇವೆಲ್ಲದಕ್ಕೂ ಪೋಷಕ ಸ್ಥಾನದಲ್ಲಿರುವಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಈ ಎರಡೂ ಸಂಸ್ಥೆಗಳ ಒಗ್ಗೂಡಿಕೆಯಿಂದ ಇಂದು ಯಕ್ಷ ಸೌರಂಭ ಎಂಬ ಕಾರ್ಯಕ್ರಮವು ಪ್ರಾತಃ ಕಾಲ ಉದ್ಘಾಟನೆಯ ಸಮಾರಂಭದಿಂದ ಹಿಡಿದು ಅನಂತರ ನಡೆದಂತಹ ಮುಖವರ್ಣಿಕೆಯ ಕಾರ್ಯಾಗಾರ ಹಾಗೂ ವೇಷಭೂಷಣ ಕಟ್ಟುವ ಬಗ್ಗೆ ನಡೆದಂತಹ ಕಾರ್ಯಾಗಾರ, ಅದಾದ ನಂತರ ಪರಿವರ್ತನೆಯ ಪರ್ವಕಾಲದಲ್ಲಿ ಯಕ್ಷಗಾನ ಕಲೆ ಎಂಬ ಶೀರ್ಷಿಕೆಯಲ್ಲಿ ವಿಚಾರಗೋಷ್ಠಿ ನಡೆದಿದ್ದು, ಅದಾದ ನಂತರ ಈಗಾಗಲೇ ನಾವೆಲ್ಲರೂ ಕಂಡಂತಹ ವಿನೂತನ ರೀತಿಯಲ್ಲಿ ಮಹಿಳಾ ಯಕ್ಷಗಾನ ತಾಳಮದ್ದಲೆ ಯಕ್ಷಾಧ್ವರ ಎಂಬ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಮ್ಮ ಈ ವೇದಿಕೆಯಲ್ಲಿ ಮೂಡಿಬಂತು. ಇದೀಗ ಎಲ್ಲ ಕಾರ್ಯಕ್ರಮದ ಕೊನೆಯದಾಗಿ ನಡೆಯುವಂತಹದ್ದು ಸಮಾರೋಪ ಸಮಾರಂಭ. ಕಾರ್ಯಕ್ರಮ ಒಂದು ನಡೆಯಬೇಕಾದರೆ ಆ ಕಾರ್ಯಕ್ರಮದ ರೂವಾರಿಯಾಗಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಸ್ಮರಿಸಿ ಅದರ ಜೊತೆಗೆ ಇಂದಿನ ಕಾರ್ಯಕ್ರಮವು ಹೇಗೆ ನಡೆದಿರುವುದು ಎಂಬುದರ ಬಗ್ಗೆ ನಾವು ಚರ್ಚಿಸುವಂತಹ ಅಥವಾ ಮಾತನಾಡುವಂತಹ ಕಾರ್ಯಕ್ರಮವಿದ್ದರೆ ಅದು ಸಮಾರೋಪ ಸಮಾರಂಭ. ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿತರಾದಂತಹ ಅತಿಥಿಗಳನ್ನು ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿರುವಂತಹ ಶ್ರೀಯುತ ಗುರುರಾಜ್ ಭಟ್ ಕೈರಂಗಲ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬೆಂಗಳೂರು ಇದರ ಯಕ್ಷ ಸೌರಂಭ ಎಂಬಂತಹ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಇದೀಗವರೆಗೆ ನಡೆದು ತದನಂತರವಾಗಿ ಸಮಾರೋಪ ಸಮಾರಂಭದ ಈ ಒಂದು ಸಭಾ ಕಾರ್ಯಕ್ರಮದ ನಂತರವಾಗಿ ಒಂದು ಯಕ್ಷಗಾನದಿಂದ ಅದು ಮುಕ್ತಾಯಗೊಳ್ಳಲಿದೆ. ಹಾಗೆ ಈ ಸಮಾರೋಪ ಸಮಾರಂಭದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಪ್ರಶಾಂತ್ ಕಾಜವ ಗೌರವಾಧ್ಯಕ್ಷರು ನರಿಂಗಾನ ಕಂಬಳ ಸಮಿತಿ, ಕಾರ್ಯಾಧ್ಯಕ್ಷರು ನರಿಂಗಾನ ಕಂಬಳ ಸಮಿತಿ. ಇವರ ಬಗ್ಗೆ ಹೆಚ್ಚು ಹೇಳಬೇಕಂತಿಲ್ಲ, ಯಾಕೆಂದರೆ ಇಲ್ಲೇ ಪರಿಸರದ ನರಿಂಗಾನ ಎಂಬಲ್ಲಿ ಕಂಬಳವನ್ನು ಅವರ ಈ ಒಂದು ಕಂಬಳದಲ್ಲಿ ಇವರು ಮತ್ತು ಇನ್ನೋರ್ವರು ನಮ್ಮ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ UT ಖಾದರ್ ಅವರು, ಇವರ ಇಬ್ಬರ ಮಾರ್ಗದರ್ಶನದಲ್ಲಿ ನೀವೆಲ್ಲ ನೋಡಿರುವಂತೆಯೇ ಆ ಕಂಬಳ ಅನೇಕ ವಿಜೃಂಭಣೆಯಿಂದ ನೆರವೇರಿದೆ. ಅಂದರೆ ಇಲ್ಲಿಯ ನರಿಂಗಾನ ಕಂಬಳ ಎಂದರೆ ಇಡೀ ಕರ್ನಾಟಕದಿಂದ ಹಾಗೂ ಹೊರ ದೇಶಕ್ಕೂ ಆ ಕಂಬಳವಾದ ಒಂದು ಹೆಸರು ಅನೇಕ ಕಡೆಗೆ ತಲುಪಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಆ ಕಂಬಳದ ರೂವಾರಿಯಾದಂತಹ ಶ್ರೀಯುತ ಪ್ರಶಾಂತ್ ಕಾಜವರು, ಹಾಗೆಯೇ ನಮ್ಮ ಈ ಆಸುಪಾಸಿನಲ್ಲಿ ಅನೇಕ ಸಂಘ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಅನೇಕರಿಗೆ ಮಾರ್ಗದರ್ಶನವಾಗಿ, ಒಂದೆಡೆಗೆ ಹೇಳುತ್ತಿದ್ದರೆ ನನಗೂ ಕೂಡ ಒಂದು ಮಟ್ಟಿನಲ್ಲಿ ಸ್ವಲ್ಪ ಮಾರ್ಗದರ್ಶನವನ್ನು ನೀಡುತ್ತಿರುವವರು, ಅವರ ಮಾರ್ಗದರ್ಶನದಿಂದಲೇ ನಾನು ಈ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ
ಸದಸ್ಯನಾಗಿದ್ದೇನೆ ಎಂದಾದರೂ ತಪ್ಪಿಲ್ಲ ಎಂಬುದನ್ನು ನಾನು ಈ ವೇದಿಕೆಯಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಶಾಂತ್ ಕಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಸದಸ್ಯ ಸಂಚಾಲಕರಾದ ಶ್ರೀ ಕೃಷ್ಣಪ್ಪ ಕಿನ್ನೆಯವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಭೆಯ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್, ಆನುವಂಶಿಕ ಅರ್ಚಕರು, ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ, ಇವರ ಬಗ್ಗೆ ಹೇಳಬೇಕೆಂದಲೇ ಇಲ್ಲ. ಅಂದರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಒಂದು ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ತದನಂತರ ಬೆಳಗ್ಗೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು. ಇವರಿಗೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದವರು ಶ್ರೀ ಬಾಬು ಶಾಸ್ತ ಕಿನ್ಯ, ಸಂಚಾಲಕರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ, ರಿಜಿಸ್ಟರ್ ದುರ್ಗಾಪುರ ಕಿನ್ಯ. ಕಿನ್ಯದಲ್ಲಿ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ತಂಡದಲ್ಲಿ ತಾವು ಸಂಚಾಲಕರಾಗಿ ಅನೇಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು. ಮೊನ್ನೆ ತಾನೇ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಾನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿದೆ. ಅಂದರೆ ಎಲ್ಲ ಯಕ್ಷಗಾನ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಎಲ್ಲದಕ್ಕೂ ಕ್ರೀಡೆಗೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲದಕ್ಕೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವವರು ಈ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ. ಇದರ ಸಂಚಾಲಕರಾಗಿ ಶ್ರೀ ಬಾಬು ಶಾಸ್ತಿ ಕಿನ್ನೆಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಇನ್ನೋರ್ವರು ಅತಿಥಿಯಾಗಿ ಶ್ರೀ ಹರೀಶ್ ಬಟ್ಟೆಡ್ಕ, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್. ಈ ಅಧ್ಯಯನ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಹರೀಶ್ ಬಟ್ಟೆಡ್ಕ. ಅಂದರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಇನ್ನೋರ್ವರು ಇವರೇ. ಅಂದರೆ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಮಗೆ ಅನೇಕ ಪ್ರೋತ್ಸಾಹವನ್ನು ನೀಡಿದಂತಹ ಹರೀಶ್ ಬಟ್ಟೆಡ್ಕ ಇವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದಿನ ಇನ್ನೋರ್ವ ಅತಿಥಿಯಾದಂತಹ ಕೃಷ್ಣಪ್ಪ ಪೂಜಾರಿ ಕಿನ್ಯ, ಸದಸ್ಯ ಸಂಚಾಲಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ. ಅಂದರೆ ಈ ದಿನದ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅನೇಕ ಮುಖ್ಯ ಪಾತ್ರ ವಹಿಸಿದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ಕಿನ್ಯ ಇವರು
ಇವರ ಬಗ್ಗೆ ನಿಮಗೆಲ್ಲ ತಿಳಿದಿದೆ, ಹಾಗಾಗಿ ನಾನು ಹೆಚ್ಚು ಹೇಳುವಂತಿಲ್ಲ. ಅನೇಕ ಯಕ್ಷಗಾನದ ಎಲ್ಲ ಆಗ ಬೆಳಿಗ್ಗೆ ತಾನೇ ನಡೆದಂತಹ ಕಾರ್ಯಕ್ರಮದಲ್ಲಿ ಹೇಳಿದರು, ಎಲ್ಲರೂ ಬಂದು ಹೇಳಿದರು ದಶಾವತಾರಿ, ಹಾಗೆಯೇ ಎಲ್ಲ ಯಕ್ಷಗಾನದ ಹಿಮ್ಮೇಳಕ್ಕೂ ಸೈ ಮುಮ್ಮೇಳಕ್ಕೂ ಸೈ ಯಕ್ಷ ಗುರುಗಳಿಗೂ ಸೈ ಎಲ್ಲದಕ್ಕೂ ಸೈ ಎನಿಸಿಕೊಂಡಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ಕಿನ್ಯ ಇವರಿಗೆ ನಮ್ಮ ಯಕ್ಷಗಾನದ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇನ್ನೊಂದು ಹೆಸರನ್ನು ನಾನು ಇಲ್ಲಿ ಹೇಳಲೇಬೇಕು. ಇಂದಿನ ಈ ಸಭೆಗೆ ಅವರು ಸೇರಬೇಕಿತ್ತು, ಆದರೆ ಕಾರ್ಯನಿಮಿತ್ತವಾಗಿ ಬೇರೆ ಕಡೆಗೆ ಹೋದ ಕಾರಣ ಅವರು ಇಲ್ಲಿಗೆ ಬರಲಿಕ್ಕೆ ಅನಾನುಕೂಲವಾಗಿದೆ. ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು. ಅಂದರೆ ಅವರ ಬಗ್ಗೆ ಇಲ್ಲಿ ನಾನು ಹೇಳಲೇಬೇಕು, ಯಾಕೆಂದರೆ ನಮಗೆಲ್ಲವರಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಈ ಒಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ನೇಮಿಸುವಲ್ಲಿ ನಮ್ಮನ್ನು ಸೂಚಿಸಿದವರು ಶ್ರೀಯುತ ಶ್ರೀ ಯು ಟಿ ಖಾದರ್ ಅವರು. ಅನೇಕ ಈ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಿ, ಅದಲ್ಲದೆ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದ ಸಭಾಧ್ಯಕ್ಷರಂದರೆ ಈ ಥರ ಇರಬೇಕು, ಈ ಥರ ಇದೆ, ಈ ಒಂದು ಪೋಸ್ಟಿಗೆ ಇಂತಹ ಒಂದು ಮರ್ಯಾದೆ ಇದೆ ಎಂಬುದನ್ನು ತೋರ್ಪಡಿಸಿದವರು ಶ್ರೀಯುತ ಯು ಟಿ ಖಾದರ್ ಅವರು. ಅಂದರೆ ಇದರ ಮೊದಲು ಸಭಾಧ್ಯಕ್ಷರಂದರೆ ನಮಗೆ ಯಾರಿಗೂ ಇಂಥ ಒಂದು ಹೀಗೆ ಮಾಡಬಹುದು, ಹೀಗೆ ಒಂದು ಆ ಪೋಸ್ಟಿಗೆ ಒಂದು ಮರ್ಯಾದೆ ಇದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅಂದರೆ ಅನೇಕ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು, ಹಾಗೆ ಉತ್ತಮವಾದ ಆಡಳಿತವನ್ನು ಮಾಡಿದಂತಹ ಶ್ರೀಯುತ ಯು ಟಿ ಖಾದರ್ ಅವರಿಗೆ ನಾವು ಇಲ್ಲಿಂದಲೇ ನಮ್ಮ ಈ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಒಂದು ಸ್ವಾಗತವನ್ನು ಕೋರಿ, ಅವರು ಈಗ ತಾನೇ ಹೇಳಿದರು, ಅಂದರೆ ಬೇರೆ ಒಂದು ಕಾರ್ಯನಿಮಿತ್ತವಾಗಿ ಕೊಪ್ಪಕ್ಕೆ ಹೋಗುವ ಕಾರಣ ನಮಗೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಾಗೋದಿಲ್ಲ, ನೀವು ಈ ಕಾರ್ಯಕ್ರಮವನ್ನು ಮುನ್ನಡೆಸಿ ಎಂಬುದಾಗಿ ನಮಗೆ ಒಂದು ಕರೆಯನ್ನು ನೀಡಿದರು. ಅವರಿಗೆ ಅವರ ಬಾರದಿರುವಿಕೆಯನ್ನು ನೋಡಿ ನಾವು ಈ ತದನಂತರವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸಿದೆವು. ಹಾಗಾಗಿ ನಾವು ಇಲ್ಲಿಂದಲೇ ಅವರಿಗೆ ಒಂದು ಸ್ವಾಗತವನ್ನು ಕೋರಿ, ಬಂದಿರುವಂತಹ ನಿಮಗೆಲ್ಲರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರಿ, ಹಾಗೂ ಮಾಧ್ಯಮ ಮಿತ್ರದವರಿಗೂ ಸ್ವಾಗತವನ್ನು ಕೋರಿ, ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅವರಿಗೂ ಸ್ವಾಗತವನ್ನು ಕೋರಿ ನನ್ನ ಈ ಸ್ವಾಗತವನ್ನು ವಿರಮಿಸ್ತೇನೆ. ಯಕ್ಷಗಾನಂಗಲ್ಲಿ ಸೇರಿದಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀ ಗುರುರಾಜ್ ಭಟ್ ಕೈರಂಗಲ ಇವರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಈ ಹೊತ್ತಿಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರಲ್ಲಿ ಒಬ್ಬರಾದಂತಹ ಶ್ರೀ ಕಮಲಾಕ್ಷ ಗಂಧಕಾಡು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನು ಮುಂದಕ್ಕೆ ಸಮಾರಂಭದಲ್ಲಿ ಮಾತನಾಡಲಿರುವವರು ಶ್ರೀ ಬಾಬು ಶಾಸ್ತ ಕಿನ್ಯ. ದಯಮಾಡಿ ನಿಮ್ಮ 2 ಮಾತುಗಳೊಂದಿಗೆ ನಮ್ಮ ಮತ್ತೆ ಶ್ರೀ ದುರ್ಗಾ ಪರಮೇಶ್ವರಪ್ಪನ ಮನಸಾರೆ ಸ್ಮರಣೆ ಮಲ್ತೊಂದು ಈ ಗ್ರಾಮದ ದೇವರಾಯಣ ಚಿತ್ತನ ಮಹಾವಿಷ್ಣು ಜನಾರ್ದನ ದೇವರಿಗೆ ವಂದನೆ ಮಲ್ತೊಂದು ಗ್ರಾಮದ ಧರ್ಮದೆಯೊಳಗೆ ಒಂದಿಶ ಒಂದು ಪರಿಸರದ ಧರ್ಮದೆಯೊಳಗೆ ಮಾತ್ರೆಗಳ ನಮನ ಮಲ್ತೊಂದು ವೇದಿಕೆ ಇಡುಪುಣ ಚಿತ್ತನ ಹಿರಿಯರು ಶ್ರೀಯುತ ಈ ಕ್ಷೇತ್ರದ ಧರ್ಮದರ್ಶಿಗಳು, ಕ್ಷೇತ್ರದ ಮುಖ್ಯ ಅರ್ಚಕರು ಅಯನಂಚಿತ್ತನ ಶ್ರೀಯುತ ಶುಭ್ರ ಭಟ್ರಿಗೆ ಪಾದೋಗ ನಮನ ಮಲ್ತೊಂದು ವೇದಿಕೆದ ಅಧ್ಯಕ್ಷರು ಪ್ರಶಾಂತ್ ಕಾಜವರ ಮೆರೆಗಳ ನಮನ ಮಲ್ತೊಂದು ವೇದಿಕೆದ ಮಾತೆರೆಗಳ ವಂದನೆ ಮಲ್ತೊಂದು ಈ ಸಭೆ ಲೇಸಿಡ ಸಮಾರೋಪ ಸಮಾರಂಭಡು ಈ ವೇದಿಕೆಯ ಅವಕಾಶ ಮಲ್ತು ಕೊರ್ನಂಚಿತ್ತನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅಂಚನೆ ಯಕ್ಷ ಸೌರಭ ಮಿಕ್ಲ ಮಾತ್ರೆಗಳ ಒಂದಿಸ ಒಂದು ಮಾತು ಕಡಿಮೆ ದುಡಿಮೆ ಜಾಸ್ತಿ ಪಾತೆರ ಕಮ್ಮಿ
ಆಂಡ ದಾದನ ಒಂಜಿ ಅವಕಾಶ ತಿಕ್ಕಂಡು ಬಾರಿ ಪೊರ್ಲುದ ಕಾರ್ಯಕ್ರಮ ಯಕ್ಷಗಾನ ಪಾರಂಪರ್ಯಗತವಾದ ಬತ್ತನ ಚಿತ್ತನ ಒಂಜಿ ಕಲೆ ಗಂಡು ಕಲೆ ಆದಿತ್ತಂಡು ಇನಿ ಈ ಪೊರ್ತುಡು ಒಂಜಿ ಅರ್ಧ ಗಂಟೆ ದುಂಬ ಯಾನ ಬೇಗ ಬತ್ತನ ಹಿಡ್ದಾದೆ ಮಾತೆರ ಮಹಿಳೆಯರ್ಲ ಅಂದಿಟ್ಟು ಯಕ್ಷಗಾನ ಪ್ರತಿ ಒಂಜಿ ತಂಡೋಡು ಚೆಂಡೆ ಆದುಪು ಮೊದಲ ಪ್ರತಿ ಒಂಜಿ ಹಿಮ್ಮೆಲೊಡ್ಲ ಭಾಗವಹಿಸಿದ ಮಾತೆರೆಗೆ ಸುರುಕಾದ ನಮನ ದಯಪಂಡ ಯಕ್ಷಗಾನ ಒಂಜಿ ಗಂಡು ಕಳೆ ಆಂಡ ಇನಿ ಮಹಿಳೆಯರ್ಲ ಸಮರ್ಥರು ಪನ್ಪುನೇನು ಇನಿ ತೋಜಾದು ಕೊಡ್ತೇರು ಒಂದು ಭಾರಿ ಸಂತೋಷದ ವಿಷಯ. ಅಲ್ಪ ಅಲ್ಪ ಯಕ್ಷಗಾನ ಪ್ರದರ್ಶನ ಒಂದುಂಡು ಅವ್ಯತ್ತೋ ಜೋಕುಲು ಪೊಂಜೋಕುಲು ಯಕ್ಷಗಾನ ಸೇವೆಯನ್ನು ಮಲ್ತೊಂದುಲ್ಲೇರು. ಈ ಮಂಜನಾಡಿ ಕ್ಷೇತ್ರಡ್ಲ ತನ್ನ ಸೇವೆಯನ್ನು ಮಲ್ಪನ ಚಿತ್ತನ ಜೋಕುಲು ಅನೇಕ ಉಳ್ಳೇರು. ಒಂದು ಭಾರಿ ಸಂತೋಷದ ವಿಷಯ. ದಯಬಂಡ ಒಂಜಿ ಕಾಲಗೂ ಯಕ್ಷಗಾನ ಭಾರಿ ಒಂಜಿ ಭಾರಿ ತೀರ್ಥ ಮಟ್ಟಡು ಇತ್ತಂಡೆ ಇನಿ ಯಕ್ಷಗಾನ ಭಾರಿ ಎತ್ತರಗೂ ಬೆಳೆಯೊಂದುಂಡು. ಒಂದು ಸಂತೋಷದ ವಿಷಯ. ಅಂಚಾದ ಪುನಗ ಈ ಕಾರ್ಯಕ್ರಮ ಮಲ್ತನ ಮಾತ್ರೆಗಳ ಒಂದು ದಿವಸ ಒಂದು ಪಾತ್ರೆ ಅವಕಾಶ ಮಲ್ತು ಕೋರ್ನಿಕಲಿಗೆ ಮಾತ್ರೆಗಳ ನಮನ ಮಲ್ತೊಂದು ಎನ್ನ ರೆಡ್ಡು ಪಾತ್ರೆ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರುವವರು ಶ್ರೀ ರೋಹಿತಾಶ್ವ ಉಚ್ಚಿಲ್. ದಯಮಾಡಿ ನೀವು ಕೂಡ ನಿಮ್ಮ ಮಾತುಗಳಲ್ಲಿ ಒಕ್ಕೂಟದಿಂದ ಇವತ್ತು ಬೆಳಿಗ್ಗಿಂದ ಇದುವರೆಗೆ ನಡೆದಂಥ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಪ್ರಶಾಂತ್ ಕಾಜರವರೇ, ಗೌರವಾಧ್ಯಕ್ಷರು, ನರಿಂಗಾಣ ಕಂಬಳ ಸಮಿತಿ ಅಂತ ಈಗಾಗಲೇ ಸ್ವಾಗತದವರು ನಮಗೆಲ್ಲ ಪರಿಚಯ ಮಾಡಿಕೊಟ್ರು. ನಾವೆಲ್ಲರೂ ಅವರ ಹೆಸರನ್ನು ಕೇಳಿಕೊಂಡಿದ್ದೀವಿ. ಇವತ್ತು ಶ್ರೀಯುತ ಯುಟಿ ಖಾದರ್ ಅವರು ಬರಬೇಕಿತ್ತು. ಅವರು ಹೇಳಿದಾಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಅಸಾಧ್ಯವಾದ ಕಾರಣ ಭಾಳ ಸೂಕ್ತವಾದ ವ್ಯಕ್ತಿ ಇವತ್ತು ನಾವು ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾವು ಆರಿಸಿಕೊಂಡಿದ್ದು ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವರು ಒಬ್ಬ ಬಹಳ ದೊಡ್ಡ ಸಮಾಜ ಸೇವಕ, ಬಹುಶಃ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಹಾಗೆ ಇವತ್ತಿನ ಇನ್ನೊಬ್ಬರು ಅತಿಥಿಯಾದಂಥ ಸುಬ್ರಹ್ಮಣ್ಯ ಭಟ್ ಸರ್ ಅವರು, ಬಹುಶಃ ಅವರು ದೇರಳಗಟ್ಟೆಯಲ್ಲಿ ಅಧ್ಯಾಪಕರಾಗಿದ್ದವರು. ನಾನು ಕೂಡ ಈ ಮಂಜನಾಡಿ ಶಾಲೆಯಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೇನೆ ಅಧ್ಯಾಪಕನಾಗಿ. ಆ ಸಂದರ್ಭದಲ್ಲಿ ನನಗೂ ಅವರು ಭಾಳ ಪರಿಚಯಸ್ಥರಾಗಿದ್ದರು. ಈಗ ಅವರು ರಿಟೈರ್ಡ್ ಆಗಿದ್ದಾರೆ, ನಾವು ಕೂಡ ರಿಟೈರ್ಡ್ ಆಗಿದ್ದಾರೆ ಸರ್ ಅವರೇ. ಹಾಗೂ ಶ್ರೀಯುತ ಬಾಬು ಶಾಸ್ತ್ರ ಕಿನ್ಯಾರವರೇ, ಒಂದು ಕಿನ್ಯ ಎಂಬ ಒಂದು ಸಣ್ಣ ಊರಿನಲ್ಲಿ ಅವರ ಹೆಸರಲ್ಲಿ ಕಿನ್ಯ ಸೇರಿಸಿಕೊಂಡಿದ್ದಾರೆ. ಅಲ್ಲಿರುವಂತಹ ಅನೇಕ ಯುವಕರುಗಳನ್ನು ಸೇರಿಸಿಕೊಂಡು ಅಲ್ಲಿ ಅನೇಕ ಚಟುವಟಿಕೆಗಳನ್ನು, ಧಾರ್ಮಿಕವಾಗಲಿ ಶೈಕ್ಷಣಿಕವಾಗಲಿ ಎಲ್ಲ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವವರೊಬ್ಬರು ಶ್ರೀಯುತ ಶಾಸ್ತ್ರ ಕಿನ್ಯಾರವರೇ. ಹಾಗೂ ಹರೀಶ್ ಭಟ್ಯಡ್ಕರ್ ಅವರೇ, ಬಹುಶಃ ಇದರಲ್ಲಿ ಅಧ್ಯಕ್ಷರು ವಿಷ್ಣುಮೂರ್ತಿ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಅಂತ ಇದೆ, ಬಹುಶಃ ಮಂಜನಾಡಿ ಇರಬೇಕು ಅಲ್ವಾ. ಹಾಗೂ ಸರ್ ಅವರೇ, ಯಕ್ಷಗಾನ ಸದಸ್ಯರಾದಂತಹ ಗುರುರಾಜರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷಗಾನ ಪ್ರೇಮಿಗಳೇ. ಕೃಷ್ಣಪ್ಪ ಸರ್ ಅವರು ನನ್ನ ಬಹಳ ಆತ್ಮೀಯರು. ಅದಲ್ಲದೆ ನಾನು ಅವರು ಕ್ಲಾಸ್ಮೇಟ್ ಅಂತ ಹೇಳ್ಬೋದಲ್ಲ, ಕ್ಲಾಸ್ಮೇಟೆ. ಹಾಗಂತ ಇಲ್ಲಿ ನಾನು ಬಂದಿಲ್ಲ. ನಾನು ಅವರ ಕಾರ್ಯಕ್ರಮಕ್ಕೆ ಈ ಮೊದಲೊಮ್ಮೆ ಕಿನ್ಯಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಅತಿಥಿಯಾಗಿ ಹೋಗಿ ನಮ್ಮ ಮಕ್ಕಳ ಒಂದು ಕಾರ್ಯಕ್ರಮ ಆ ಶಾಲೆಯಲ್ಲಿತ್ತು, ಮಕ್ಕಳ ಪ್ರದರ್ಶನ ಇತ್ತು. ಯಾಕೆಂತ ಹೇಳಿದರೆ ಸುಮಾರು ನಮ್ಮ ಉಚ್ಚಿಲಬೋವಿ ಕನ್ನಡ ಮಾಧ್ಯಮ ಶಾಲೆ 108 ವರ್ಷ ಇತಿಹಾಸ ಇರುವಂಥ ದೊಡ್ಡ ಶಾಲೆ. ಅದರಲ್ಲಿ ಈಗ ಆಂಗ್ಲ ಮಾಧ್ಯಮ ಆಗಿದೆ, ಆಮೇಲೆ ನರ್ಸರಿ ಶಾಲೆಗಳಾಗಿದೆ, ಹೈಸ್ಕೂಲ್ ಆಗಿದೆ, ಎಲ್ಲವಾಗಿದೆ, ವಿದ್ಯಾಸಂಸ್ಥೆ ಬೆಳೆದಿದೆ. ಸುಮಾರು 35 ವರ್ಷಗಳಿಂದ ಒಂದು ಸಂಸ್ಥೆಯಲ್ಲಿ ಯಕ್ಷಗಾನ ತರಬೇತಿಯನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಬಹುಶಃ ನಮ್ಮ ಆಸುಪಾಸುಗಳಲ್ಲಿ ಅದು ಕೃಷ್ಣಪ್ಪ ಕಿನ್ಯ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ನಾನು ಇವತ್ತು ಅವರ ಕಾರ್ಯಕ್ರಮ ಅವರ ಇದನ್ನು ಹೊಗಳಲಿರುವಂಥದ್ದಲ್ಲ. ಬಹುಶಃ ಒಂದು ನಿಷ್ಠೆಯಿಂದ ಇಷ್ಟು ಸುದೀರ್ಘವಾದಂಥ ಕಾಲ ಒಂದು ಶಾಲೆಯಲ್ಲಿ ಮಕ್ಕಳನ್ನು
ತರಬೇತಿಯನ್ನು ಮಕ್ಕಳಿಗೆ ಕೊಟ್ಟು ಆ ವರ್ಷದ ಅಂತ್ಯದಲ್ಲಿ ಅವರಿಂದ ಪ್ರದರ್ಶನವನ್ನು ಮಾಡಿ ಅತ್ಯುತ್ತಮವಾದ ಯಕ್ಷಗಾನ ತರಬೇತಿಗಳನ್ನಾಗಿ ಕಳಿಸಿಕೊಟ್ಟಿದ್ದರೆ ಅದು ಅವರು ಮಾತ್ರ. ಇವತ್ತಿಗೂ ಅವರು ಯಕ್ಷಗಾನದಲ್ಲಿ ಇಂತಹ ಒಂದು ಪ್ರಯೋಗಗಳನ್ನು ಮಾಡುತ್ತಾ ಬಹುಶಃ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿದ್ದರೆ ಅವರಿಗೆ ನಿಜವಾಗಿಯೂ ಅವರಿಗೆ ಗೌರವ ಒಂದು ಸಂದದ್ದು, ಅದು ಪ್ರಾಮಾಣಿಕವಾಗಿ ಸಿಕ್ಕಿದಂತಹ ಒಂದು ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಕ್ಷಗಾನ ಕಲೆಯನ್ನು ಕಲಿಯಲಿಕ್ಕೆ ಬಹುಶಃ ಮಕ್ಕಳೇ ಬಹಳ ಹಿಂಜರಿತಿರುವಂಥ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಇಲ್ಲಿ ಬೆಳಗಿಂದ ಸಾಧಾರಣ ಮುಖವರ್ಣಿಕೆ ಕಾರ್ಯಾಗಾರ ಆಯಿತು, ಆಮೇಲೆ ವೇಷಭೂಷಣ ಧಾರಣೆ ಬಗ್ಗೆ ಕಾರ್ಯಾಗಾರ, ಆಮೇಲೆ ವಿಚಾರಗೋಷ್ಠಿಗಳು. ಇದೆಲ್ಲವೂ ಎಲ್ಲಿಯೂ ಆಗುವಂಥದ್ದಲ್ಲ ಸಾಮಾನ್ಯವಾಗಿ. ಅದು ಪೇಟೆಗಳಲ್ಲಿರ್ಬೋದು ಅಥವಾ ದೊಡ್ಡ ಮಟ್ಟದ ವಿಚಾರಗೋಷ್ಠಿಗಳೆಲ್ಲ ಬೇರೆ ಬೇರೆ ಕಡೆಗಳಿರ್ಬೋದು. ಬಹುಶಃ ನಮ್ಮಂತಹ ಈ ತೀರಾ ಗ್ರಾಮೀಣ ಪರಿಸರದಲ್ಲಿ ಮಕ್ಕಳನ್ನು ಸೇರಿಸಿಕೊಂಡು ಮುಖವರ್ಣಿಕೆ ಮತ್ತು ಮುಖವರ್ಣಿಕೆ ಕಾರ್ಯಾಗಾರ ಮಾಡುವಂಥದ್ದು ಅದಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಮಕ್ಕಳಿಗೂ ಆಯಿತು, ಏನು ಮೇಕಪ್ ಮಾಡೋದು ಹೇಗೆ, ಅದು ಯಾವ ಪಾತ್ರಕ್ಕೆ ಯಾವ ರೀತಿಯ ವೇಷಭೂಷೆಗಳು ಹಾಕಬೇಕು. ನಾವು ನಮ್ಮ ಕೃಷ್ಣಪ್ಪ ಸರ್ ಅವ್ರ ಹತ್ರ ನಾವು ನಮ್ಮ ಮಕ್ಕಳ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಅವರನ್ನೇ ಮೇಕಪ್ಪಿಗೆ ಅವರ ಟೀಮನ್ನೇ ನಾವು ಕರೆಸ್ತಾ ಇದ್ದೀವಿ. ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ, ಕೂತ್ಕೊಳ್ಳುವುದಿಲ್ಲ, ಆಮೇಲೆ ಏನು ಅವ್ರದ್ದೆಲ್ಲ ನಾವು ನೋಡ್ತಾ ಇರ್ತೇವೆ. ಬಟ್ ಅವರು ಇವತ್ತು ಕಲಿತಾಗ ಅವ್ರಿಗೆ ಗೊತ್ತಾಗ್ತದೆ ಈ ವೇಷವನ್ನು ಹಾಕಲಿಕ್ಕೆ ಎಷ್ಟು ಕಷ್ಟ ಇದೆ ಎಂಬುದಾಗಿ. ಯಕ್ಷಗಾನಕ್ಕೆ ವಿಶೇಷವಾಗಿ ಯಕ್ಷಗಾನಕ್ಕೆ ಬರುವಂಥ ಬೇರೆ ಬೇರೆ ಪಾತ್ರಗಳಿವೆ. ರಾಕ್ಷಸರ ಪಾತ್ರ ಇರ್ಬೋದು, ದೇವತೆಗಳ ಪಾತ್ರ ಇರ್ಬೋದು, ಹಾಸ್ಯಗಾರರ ಪಾತ್ರ ಇರ್ಬೋದು. ಇದಕ್ಕೆಲ್ಲ ಪ್ರತ್ಯೇಕವಾದಂತಹ ಇದನ್ನು ವರ್ಣ ಮಾಡಬೇಕಿದ್ರೆ ವಿಶೇಷವಾದಂಥ ತರಬೇತಿ ಅಗತ್ಯ ಇದೆ. ಸರ್, ನಮ್ಮ ಶಾಲೆಗಳಲ್ಲಿಯೂ ಕೂಡ ಇದನ್ನು ನೀವು ಪ್ರಾರಂಭಿಸಿದರೆ ನಾವು ನಿಮಗೆ ತುಂಬ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವೇಷಭೂಷಣಗಳು ಹಾಕುವಂಥದ್ದು ಯಕ್ಷಗಾನದ್ದು ಬಹಳ ವಿಶೇಷವಾದ ಮತ್ತು ಪಾರಂಪರಿಕವಾದಂಥ ವೇಷಭೂಷಣಗಳನ್ನು ಅದನ್ನು ಮಕ್ಕಳಿಗೆ ಹಾಕುವಂಥದ್ದು ಅಷ್ಟು ಸುಲಭ ಅಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದೆಲ್ಲವನ್ನು ನಮ್ಮ ಕೃಷ್ಣಪ್ಪರವರು 35 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಯಾವುದು ಯಕ್ಷಗಾನ ಅಕಾಡೆಮಿಗೆ ಸೇರಿಕೊಂಡು ಎಲ್ಲರನ್ನ ಈ ಭಾಗದಲ್ಲಿರುವಂಥ ಎಲ್ಲರನ್ನ ಸೇರಿಕೊಂಡು ಮಹಿಳಾ ಯಕ್ಷಗಾನ ತಾಳಮದ್ದಳೆ ಇರ್ಬೋದು, ಆಮೇಲೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನು ಇವರು ಯಕ್ಷಗಾನ ಅಧ್ಯಯನ ಟ್ರಸ್ಟಿನ ಮೂಲಕ ಮಾಡಿದ್ದಾರೆ. ಸರ್, ನಿಮಗೆ ಇನ್ನು ಮುಂದೆ ಕೂಡ ದೇವರು ಇದನ್ನು ಅನುಮತಿಯನ್ನು ಅಥವಾ ಅನುಗ್ರಹವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನನ್ನು ಈ ಅವಕಾಶಕ್ಕಾಗಿ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಹಿತ ಮಾತುಗಳೊಂದಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಶ್ರೀ ರೋಹಿತಾಶ್ವ ಉಚ್ಚಿಲ್ ಇವರಿಗೆ ನಮ್ಮೆಲ್ಲ ಸಂಸ್ಥೆಯ ಸದಸ್ಯರ ವತಿಯಿಂದ ಆತ್ಮೀಯವಾದಂತಹ ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಮುಖ್ಯವಾದಂತಹ ವಿಚಾರ, ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಮತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಸತ್ಕಾರ್ಯವನ್ನು ಮಾಡಬೇಕೆಂಬಂತಹ ಉದ್ದೇಶದಲ್ಲಿ ಇಂದು ಮಂಜನಾಡಿಯಲ್ಲಿ ಶ್ರೀಯುತ ಸುಮಾರು 25 ವರ್ಷಗಳಿಂದ ಕೂಲಿ ಕಾರ್ಮಿಕರಾಗಿ ತೆಂಗು, ಅಡಿಕೆ ಇತ್ಯಾದಿ ಕೃಷಿ ಕಾರ್ಯದಲ್ಲೆಲ್ಲ ತೊಡಗುತ್ತಾ ಇದ್ದವರು. ಆದರೆ ದುರದೃಷ್ಟವಶಾತ್ ಅವರು ಆ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಡೆದಂತಹ ದುರಂತದಲ್ಲಿ ಅವರ ದೈಹಿಕವಾಗಿ ಪೆಟ್ಟು ತಾಗಿದ್ದರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿದೆ. ಅವರಿಗೆ ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಈ ಶಸ್ತ್ರಚಿಕಿತ್ಸೆಗೆ ಆಗಲಿದ್ದು, ಈ ಬಡ ಕುಟುಂಬಕ್ಕೆ ನಾವೆಲ್ಲರೂ ನಮ್ಮ ಸಹಾಯ ಹಸ್ತವನ್ನು ಚಾಚುವಂತಹ ಕರ್ತವ್ಯ ನಮ್ಮದು ಎಂದು ಭಾವಿಸಿ ಇಂದು ನಮ್ಮ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ಇದರ ನೆರಳಿನಲ್ಲಿ ಮುಖ್ಯವಾಗಿ ನಮ್ಮ ಟ್ರಸ್ಟಿನ ಸ್ಥಾಪಕ ಟ್ರಸ್ಟಿಗಳಾದಂತಹ ಶ್ರೀಯುತ ಮಂಜುನಾಥ ಅಡಪ ತೇವನಾಡುಗುತ್ತು ಅವರು ಹೊರ ರಾಷ್ಟ್ರದಲ್ಲಿದ್ದರೂ ಕೂಡ ಈ ವಿಚಾರದ ಕುರಿತು ಅರಿವನ್ನು ಮೂಡಿ ಅವರ ಮನಸ್ಪೂರ್ವಕವಾಗಿ ನಮ್ಮ ಟ್ರಸ್ಟಿನ ಹೆಸರಿನಲ್ಲಿ ಅವರು ನೀಡುವಂತಹ ದೇಣಿಗೆ, ಅದರ ಜೊತೆಗೆ ಶ್ರೀ ವಿಷ್ಣು ಮಾತೃಮಂಡಲಿ ನಮ್ಮ ದೇವಸ್ಥಾನದ ಮತ್ತೊಂದು ಅವಿಭಾಜ್ಯ ಅಂಗ, ಮಾತೆಯರು ಸೇರಿ ಕಟ್ಟಿದಂತಹ ಈ ವಿಷ್ಣು ಮಾತೃಮಂಡಲಿ ಇವೆರಡೂ ಸಂಸ್ಥೆಯ ವತಿಯಿಂದ ಶ್ರೀಯುತ ಲೋಕೇಶ್ ಪೂಜಾರಿ
ಮಂಜನಾಡಿ ಕೋಡಿ ಇವರಿಗೆ ನೀಡುವಂತಹ ದಾನ ರೂಪದಲ್ಲಿ ನೀಡುವಂತಹ ನಗದು ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಅತಿಥಿಗಳ ದಿವ್ಯ ಹಸ್ತದಲ್ಲಿಯೇ ಅವರಿಗೆ ಹಸ್ತಾಂತರಿಸುವುದು ಸೂಕ್ತವೆಂದು ಭಾವಿಸಿ ಇದೀಗ ಅವರ ಮನೆಯವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ವೇದಿಕೆಗೆ ಬಂದು ಆ ನಗದು ಹಣವನ್ನು ಅವರಿಗೆ ಹಸ್ತಾಂತರಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷಗಾನದೊಂದಿಗೆ ಸಾಮಾಜಿಕವಾಗಿಯೂ ನಮ್ಮ ಕಲೆಯನ್ನು ಪೋಷಿಸುವುದು ಮಾತ್ರವಲ್ಲ, ಅದರ ಜೊತೆಗೆ ಸಾಮಾಜಿಕವಾಗಿಯೂ ನಮ್ಮ ಕರ್ತವ್ಯವಿದೆ. ಆ ಕರ್ತವ್ಯದ ಅನ್ವರ್ಥದಲ್ಲಿ ಇವತ್ತು ನಾವು ಆ ಬಡ ಕುಟುಂಬಕ್ಕೆ ನೀಡುವಂತಹ ಸಹಾಯ ಇದು ನಾವು ನೀಡುವುದು ಶ್ರೇಷ್ಠವಲ್ಲ, ಅವರಿಗೆ ಸಂದುವಂತಹ ಅದರಿಂದ ನಾವು ಅವರಿಗೆ ಏನಾದರೂ ಉಪಕಾರವಾಗುವುದಾದರೆ ಆ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಒದಗುವುದು ಎಂಬ ಅವರು ಆರೋಗ್ಯವಂತರಾಗಿ ನಡೆದುಕೊಂಡು ಈ ಕ್ಷೇತ್ರಕ್ಕೆ ಬರಲಿ ಎಂದು ವಿಷ್ಣುಮೂರ್ತಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದಕ್ಕೆ ಇಂದಿನ ಯಕ್ಷ ಸೌರಂಭ ಕಾರ್ಯಕ್ರಮಕ್ಕೆ ದುಡಿದಂತಹ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಮಹನೀಯರನ್ನು ಹಾಗೂ ಎಲ್ಲರನ್ನು ಸ್ಮರಿಸಲು ಬರುತ್ತಿದ್ದಾರೆ ಶ್ರೀ ಕೃಷ್ಣಪ್ಪ ಕಿನ್ಯ, ಸದಸ್ಯ ಸಂಚಾಲಕರು. ಆತ್ಮೀಯ ಕಲಾಭಿಮಾನಿಗಳೇ, ಇದೀಗ ನಮ್ಮೊಂದಿಗೆ ಈ ಕೆಲವು ದಿನಗಳಿಂದ ಸಹಕರಿಸಿದಂಥ ಕೆಲವು ವ್ಯಕ್ತಿ ಹಾಗೆ ಸಂಘ ಸಂಸ್ಥೆಯವರು ಇದ್ದಾರೆ. ಅವರನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇಂದು ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ನಿರೂಪಣಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂಥವರು ವಿಜೇತಿ ಎಂ ಶೆಟ್ಟಿ ಮಂಜನಾಡಿ. ಇವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಊರಿನವರೇ, ದೈವದ ಕೆಲಸದಲ್ಲಿ ಬಹಳಷ್ಟು ಹೆಸರು ಪಡೆದು ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಕಮಲಾಕ್ಷ ಗಂಧಕಾಡು ಇವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷ ಸೌರಂಭ ಎನ್ನುವಂತಹ ಕಾರ್ಯಕ್ರಮ ನಮಗೆ ಸಿಕ್ಕಿದ್ದು ಕೇವಲ 10-11 ದಿವಸ. ಮೊನ್ನೆ 16ನೇ ತಾರೀಕಿಗೆ ನಮಗೆ ಬೆಂಗಳೂರಲ್ಲಿ ಮೀಟಿಂಗಲ್ಲಿ ಈ ಕಾರ್ಯಕ್ರಮ ಸ್ಯಾಂಕ್ಷನ್ ಆದ್ದು. ಆ ಸ್ಯಾಂಕ್ಷನ್ ಆಗಿ ನಮಗೆ ಆಮಂತ್ರಣ ಪತ್ರಿಕೆ ಅದು ಬೆಂಗಳೂರಿನಿಂದಲೇ ಬರಬೇಕಿತ್ತು. 1-2 ದಿನ 3 ದಿನ ಕಳೆಯಿತು. ಒಟ್ಟು ಸಿಕ್ಕಿದ್ದು ನಮಗೆ 7 ದಿವಸ. ಈ 7 ದಿವಸದಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕಿದ್ರೆ ನನ್ನ ಸದಸ್ಯ ಸಂಕಲನದ ನನಗೆ ಸಾಧ್ಯ ಇಲ್ಲ. ಈ ವಿಷ್ಣುಮೂರ್ತಿ ಜನಾರ್ದನ ಯಕ್ಷ ಟ್ರಸ್ಟ್ ಅವರು ಎಲ್ಲರೂ ಸೇರಿ ಅವರ ಜೀವಕ್ಕೆ ಜೀವ ಕೊಟ್ಟು ನನ್ನೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡೋರೇ ತುಂಬ ಸಹಕರಿಸಿದ್ದಾರೆ. ಹಾಗಾಗಿ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ನವರು ಬಂದು ಗೌರವವನ್ನು ಸ್ವೀಕರಿಸಬೇಕು.
ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮತ್ತೋರ್ವರು ನಮ್ಮ ಈ ವಿಷ್ಣುಮೂರ್ತಿ ಯಕ್ಷಗಾನ ಅಧ್ಯಯನ ಟ್ರಸ್ಟ್ನ ಈ ಯಕ್ಷಗಾನ ಯಕ್ಷ ಸಂಭ್ರಮ ಕಾರ್ಯಕ್ರಮದ ಮುಂದೆ ನಡೆಯುವಂತಹ ಯಕ್ಷಗಾನದಲ್ಲಿ ಪಾತ್ರಧಾರಿಯೂ ಆಗಿರುವಂತಹ ಬಾಲ ಕಲಾವಿದ ರಿಷಿತ್ ರಾಜ್. ಈ ರಿಷಿತ್ ರಾಜ್ ಎಂಬ ಹುಡುಗ ಡ್ರಾಮಾ ಜೂನಿಯರ್ಸ್ ಎಂಬ ಮಹೋನ್ನತವಾದಂತಹ ವೇದಿಕೆಯಲ್ಲಿ ಕೂಡ ಭಾಗವಹಿಸಿದಂತಹ ಹುಡುಗ. ಆ ಹುಡುಗನ ತಂದೆ ಆಗಿರುವವರು ಕೂಡ ಅವರು RK ಎಂಬ ಸಂಸ್ಥೆಯಲ್ಲಿ ಯಕ್ಷಗಾನ ಹಾಗೂ ಭಜನಾ ಮಂಡಳಿ ಇತ್ಯಾದಿಗಳಿಗೆಲ್ಲ ಪೋಷಣೆ ಮಾಡಿದವರು. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು ಶ್ರೀಯುತ ರಾಜೇಶ್ ವಿಟ್ಲ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಮಾರಂಭದ ಅಧ್ಯಕ್ಷತೆ ಅಂದರೆ ಸಂಪೂರ್ಣ ಕಾರ್ಯಕ್ರಮದ ಒಂದು ದಕ್ಷ ಅಧ್ಯಕ್ಷತೆ ವಹಿಸಿರುವವರು. ಹಾಗಾಗಿ ಅಂತಹ ದಕ್ಷ ಯೋಗ್ಯತೆ ಇರುವಂತಹ ಸುರೂಕಾದ ಈ ಬಾಗಡೆ ಬರ್ಯಾತ್ ಪುರಾತನమైన ದೇವಸ್ಥಾನ. ಈ ದೇವಸ್ಥಾನ ಯಾನು ಶಾಲೆಗೆ ಪೋಯಿ ನಡೆದಿಂಚ ನೆಟ್ಟೆ ಪೋಂದಿತ್ತೆ ಅಂಡ ನೆತ್ತ ಉಲಯ ಪ್ರವೇಶ ಯಾರಿಂಗೆ ಇನಿ ಮೊಟ್ಟ ಅವಕಾಶ ತಿಕ್ಕಜಿ. ಈ ಅವಕಾಶ ಎಂಚ ತಿಕ್ಕಣ್ಣನ್ನು ಪಂಡ ಎಂಕೆಲ್ಲ ಕೃಷ್ಣಪ್ಪ ಪೂಜಾರ್ಲ ಹಿಡ್ದಾತ್ರ ತಿಕ್ಕಣ್ಣ ಇನಿ ದೇವರನ ಒಂಜಿ ದಾದಂಡಲ ಒಂಜಿ ಲೆಪ್ಪೋಲೆ ಅದಪ್ಪು ಯಾನಾತ್ಮಲ್ಲ ಅಧ್ಯಕ್ಷರಾದ ಅಪರಂಚಿನ ಜನಲತ್ತು ಅಂಡ ಈ ಕಾರ್ಯಕ್ರಮಕ್ಕೂ ಏನಂಜಿ ಪ್ರೀತಿಪೂರ್ವಕವಾದ ಲೆಪ್ಪೋಡುಂದಾಂಡ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ದೇವರನ ಒಂಜಿ ಎಲ್ಲ ಅಂಡಲ ಇಂಕ ಕಿಂಚಿತ್ತ ಅಂಡಲ ಕೃಷ್ಣಪ್ಪ ಪೂಜಾ ಅಲ್ಲಿಗೆ ಒಂಜಿ ಸೂಚನೆ ಕೊರ್ನೇಡ್ದಾದ್ರ ಇಂಕ ಈ ಕಾರ್ಯಕ್ರಮಗೂ ಬರೆಯರ ಅವಕಾಶ ಕೊರ್ನಂಚಿನ ವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ನೆತ್ತ ಅನುವಂಶಿಕ ತಂತ್ರಿಲ್ಲ ಅದು ವೇದಮೂರ್ತಿ ಆದ ಈ ದೇವಸ್ಥಾನದ ಪೂರ ಹಾರಬಾರಣ ತೋದು ತಲಪಾಡಿದ ಬಂಗಾರ ಭಟ್ರನ ಒಂಜಿ ಅಕಲ್ನ ನೆತ್ತ ಒಂಜಿ ವಂಶದ ವ್ಯಕ್ತಿಯನ್ನಂಚಿನ ಸುಬ್ರಹ್ಮಣ್ಯ ಭಟ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಈ ಕಾರ್ಯಕ್ರಮದ ಅತಿಥಿಲು ಆತ್ಮೀಯರು ಎನ್ನ ಮಾತಾ ವಿಚಾರಡ್ಲ ಯಾನ ಬಾರ್ಯಾತ್ ಮೊಟ್ಟೊಡ್ದು ತೆರನಂಚಿನ ಬಾಬು ಶಾಸ್ತಕಿನ್ಯ ಬಾಬಣ್ಣೆ ಎಂಕಲ್ ಪಂಡದಲ್ಲಿ ಎಪ್ಪುನು ಬಾಬಣ್ಣೆ ಪಂಡೇರ ಅರ್ನ ಪಾತ್ರದ ಪುರ್ತೂರು ಪಂಡೇರು ಯಾನ ವೇದಿಕೆಡು ದಿಂಜ ಒಂತುದು ಪಾತ್ರನ ಲತ್ತಂದಂಡ ಅರ್ನ ಮಾತ ಸಂಘ ಸಂಸ್ಥೆಡು ಬೇತೆ ಬೇತೆ ಮಂದಿರಡು ಬೇತೆ ಬೇತೆ ದೆಟ್ಟ ಅರ್ನ ಕೊಡುಗೆಜ್ಜನ್ನ ಕಿಂಚಿತಾಂಡಲ ಕೊಡುಗೆಜ್ಜನ್ನ ಕೈ ಬಾರಿ ಕಡಿಮೆ ಅಂತ ಪಂಡ ತಪ್ಪ ಒಂದು ಇನಿ ಅಂಚಿನ ಬಾಬು ಶಾಸ್ತಕಿನ್ಯ ಅರಣ್ಯನ ಈ ಸಂದರ್ಭ ಗೌರವ ಮಲ್ತೊಂದು ಇಂಥ ಕಾರ್ಯಕ್ರಮದ ರೂವಾರಿ ಬೊಕ್ಕ ನೇನು ಈತ್ ಪೊರ್ಲು ಮಲ್ಪೊಡುಂದಾಂಡ ಇನಿ ಗ್ರಾಮೀಣ ಪ್ರದೇಶದ ಒಂಜಿ ಜಾಗೆಡು ಗ್ರಾಮೀಣ ಪ್ರದೇಶದ ದೇವಸ್ಥಾನದ ದೀದು ಜನಕ್ಲೆಗೆ ಒಂತಾಂಡಲ ಗೊತ್ತಾವಡು ಜನಕ್ಲೆಗೆ ನೆತ್ತುವಂತೆ ವಿಚಾರ ಗೊತ್ತಾವಡು ಪನ್ಪನ ಒಂಜಿ ಇರಾದೇಡು ಇನಿ ಮಾಸ್ಟರ್ ಪಂಡೇರು ಮಾಸ್ಟರ್ ಬಾರಿ ಅದು ಪುರ್ಲು ಬಂಡೇರು ಇತ್ತೆ ಯಾನ್ಲ ಅರ್ಲ ಕ್ಲಾಸ್ಮೇಟ್ ಆದಿತ್ತಿನಲ್ಲ ಹೆಂಗೆ ಬಸ್ತು ವರ್ಷದಿಂಚಿ ಯಕ್ಷಗಾನದ ಒಟ್ಟಿಗೆ ತಿರುಗುದು ಯಕ್ಷಗಾನದ ತಿಳುವಳಿಕೆ ಬೊಕ್ಕ ವಿಚಾರದಲ್ಲಿ ಮಾತ್ರ ಒರಿಪೋಡು ಬಂದ್ಬಿಟ್ಟು ಒಂಜಿ ಇರಾದೇಡು ಇನಿ ಕರ್ನಾಟಕ ಸರ್ಕಾರದ ಇನಿ ಅಕಾಡೆಮಿಗೆ ಆಯ್ನ ಬೆಂಗಳೂರು ಅಕಾಡೆಮಿಕ್ದ ಒರಿ ಸದಸ್ಯರಾದ ಇನಿ ಶಾಸಕರಾರೇನ ಗುರುತು ಮಲ್ತಿನ ನೂದೆಕಲ್ ನೂದಲ ಸತ್ಯ ಸರಿ ಸರಿ ಬಂಡ ತಪ್ಪ ಒಂದು ವ್ಯಕ್ತಿ ಏಪಲ ಒಂಜಿ ಶಕ್ತಿ ಅದು ಪೊಡಿಗೆ ವ್ಯಕ್ತಿ ಖಾಲಿ ಕೆಲವು ಸರ್ತಿ ಬಾಬನ್ನ ಪೋಸ್ಟ್ ದಿತ್ತು ಸರ್ಕಾರದ ಐನು ದುಂಬು ಕೊನೆಯರೆ ಅಕಲ ಶಕ್ತಿ ಪೂಜಿ ಬಣ್ಣ ಅಕಲಿಗೆ ಐಟ ಮನಸ್ಸು ಪೂಜಿ ಎಂಕ ಪೋಸ್ಟ್ ಮಾತ್ರ ಅಂಕ ಒಂಜಿ ಹುದ್ದೆ ಮಾತ್ರ ಬೋಡು ಆ ಹುದ್ದೆನ ಏಪಲ ಜೀರ್ಣ ಮಲ್ಪೊಡು ನಾಂಡ ಪ್ರಾಮಾಣಿಕ ಬಕ್ಕ ಆಯ್ನಂಚಿನ ವ್ಯಕ್ತಿಲೆ ಕೊರ್ನಾಗ ಆ ಒಂಜಿ ಪೋಸ್ಟ್ಗೆ ಹತ್ತದನ್ನ ಆ ಹುದ್ದೆಗೆ ಗೌರವ ತಿಕ್ಕೊಂಡು ಈ ಗೌರವವನ್ನು ಇನಿ ನಮ್ಮನ ಕೃಷ್ಣಪ್ಪ ಪೂಜಾರ್ಲು ಒರ್ತದೇರು ಪಂಡ ತಪ್ಪ ಒಂದು ಆಯ್ತು ಒಟ್ಟಿಗೆ ಎನ್ನ ಭಾಗದ ನನವರಿ ಅಕಾಡೆಮಿಕ್ದ ಸದಸ್ಯರು ಗುರುರಾಜ ಭಟ್ರು
ಆರ್ಲ ಒಂಜಿ ಯಕ್ಷಗಾನದ ಮಿತ್ತ ಅಭಿಮಾನದ ಪಂಡ ಆರ್ನ ಪೊಪ್ಪ ಆರ್ನ ತೀರ್ಥರೊಪ್ಪೆರು ಬಾರಿ ಆತು ಯಕ್ಷಗಾನದ ಒಂಜಿ ಅನುಭವ ಅದು ಒಂಜಿ ಗೋಪಾಲಕೃಷ್ಣ ದೇವಸ್ಥಾನದ ವರ್ಷಕ್ಕೊಂಜಾಕಲ ಒಂಜಿ ಸನ್ಮಾನ್ಯ ಶಾಂಭಟ್ರನ ನೇತೃತ್ವಡು ಒಂಜಿ ಅಕಾಡೆಮಿಕ್ದ ಒಂಜಿ ಅವಲ ಒಂಜಿ ಯಕ್ಷಗಾನ ಒರಿಪಿನಂಚಿನ ಒಂಜಿ ಜಾಗ ಈ ಕೈರಂಗಲ ಪನ್ಪುನ ಜಾಗ ಯಕ್ಷಗಾನ ಒರಿಪಿನಂಚಿನ ಒಂಜಿ ಜಾಗ ಈ ಯಕ್ಷಗಾನ ಒರಿಪಿನಂಚಿನ ಜಾಗ ಮೇರನ ತೀರ್ಥರೊಪ್ಪೆರು ಇನ್ನು ಯಾರು ಉದ್ಯಮ ಅದು ಇತ್ತಿನಲ್ಲ ನೆತ್ತ ಮಿತ್ತ ಅಭಿಮಾನ ಪಕ್ಕ ಪ್ರೀತಿ ಇತ್ತಿನಡ್ದಾದ್ರ ಇನ್ನು ಅಕಾಡೆಮಿಕ್ದ ಸದಸ್ಯರಂಚಿನ ಗುರುರಾಜ ಭಟ್ರುಲ್ಲೇರು ಈ ನಿಖಲು ರಡ್ಡು ಜನ ಒಂಜಿ ಮನುಷ್ಯನ ರಡ್ಡು ಕನ್ನಾದು ಈ ಬಾಗಡಿ ಏತು ನಿಖಿಲೆಡ್ದು ಆಪುಂಡು ಏತ್ ಸರ್ಕಾರ ಏತ್ ಪ್ರೋತ್ಸಾಹ ಕೊರ್ಪುಂಡು ಸರ್ಕಾರದ ಒಟ್ಟಿಗೆ ನಿಖಿಲ ಏತ್ ಕಾರ್ಯಭಾರ ಮಲ್ಪುಂಡು ಇನಿ ಮಂಚಿನಾಟಿ ದಿಯಾರ್ನಂಡ ಭಟ್ರೆಗೆರೆ ಗೊತ್ತುಂಡು ಇರು ನನೊಂದು ಸ್ವಲ್ಪ ಮುಡಿಪುದಂಚಿನ ಪ್ರದೇಶ ಹಿಡ್ದು ಈ ಮುಡಿಪುದಂಚಿನ ಪ್ರದೇಶ ಹಿಡಿದು ಹತ್ತಂದಂಡ ಇರ್ನ ಕೈರಂಗಲ್ಲ ಎಡ್ಡೆ ಜನ ಕೂಡಂಚಿನ ಜಾಗ ಏಪ ಜನ ಕೂಡಂಚಿನ ಜಾಗ ಹಿಡಿದು ಈ ಬೆಟ್ಟಿಗೆ ಆ ಕಾರ್ಯಕ್ರಮದ ಸತ್ವ ಕಮ್ಮಿ ಆಪುಂಡು ಸತ್ವ ಕಮ್ಮಿ ಆಗಿ ಬೆಟ್ಟಿಗೆ ನವ ಮಲ್ತಿನ ಅವು ಆತ ಫಲಪ್ರದ ಆಪಜಿ ಇನಿ ನೆಟ್ ಬೆರಳೆಣಿಕೆ ಜನಕಲಿತ್ತಿನಡ್ದಾದ್ರ ಒಂಜಿ ಸಮಾರೋಪ ಸಮಾರಂಭ ಉತ್ತುಂಗ ಸ್ಥಿತಿಗೆ ಬತ್ತವಳು ಜನ ನಿಲಿಕೆತ್ತಿನ ಪಂಡ್ಪುನಾಡಿ ಮುಟ್ಟ ಎತ್ತಿಜಿ ದಾಬಣ್ಣಗ ಇನ್ನಿತ ದಿನ ಬಾರಿ ಬಾರಿ ಅಮಾವಾಸ್ಯ ಏನಿಡ್ದಾತ್ರ ಬೇತೆ ಕಾರ್ಯಕ್ರಮ ಕಮ್ಮಿ ಅಂಚೆ ಏನಿಡ್ದಾತ್ರ ಅನ್ನೆಲ್ಲ ಜನ ಬರೋಡಿತ್ತಿನಿ ಇನ್ನು ಬೇತೆ ಬೇತೆ ಜೋಕಲ್ನ ಶಾಲಾವಧಿದ ರಜೆ ಇತರ ಬೇತೆ ಬೇತೆ ತುರ್ತು ಕಾರ್ಯಕ್ರಮ ಹಿಡ್ದಾದ್ರೆ ಜನ ಕಮ್ಮಿ ನಾನು ಎನ್ನುವೆ ಅಂಚಿನ ಇಷ್ಟಮೂರ್ತಿ ದೇವಸ್ಥಾನದ ದೀತಿನ ಎಡ್ಡೆ ಕಾರ್ಯಕ್ರಮ ಇಂಚ ಕಾರ್ಯಕ್ರಮ ದಿನಾಗ ದೇವರನ್ನ ಇನಿ ಹತ್ತಿನ ಬುಕ್ಕೊಂದಿನ ಸಾನ್ನಿಧ್ಯ ತೊಜ್ಪವು ಅಂತಿನ ಈ ಕಾರ್ಯಕ್ರಮ ಎಡ್ಡೆ ಅವು ಪನ್ಪುನ ಒಂಜಿ ಎಡ್ಡೆಪ್ಪನ ಬಯಕೊಂದು ಏನೇ ನನ್ನವರಿ ಎಂಕಲ್ನ ಹಣ್ಣೆ ಬಾರಿ ಅಪರೂಪದ ವ್ಯಕ್ತಿ ಇನ್ನು ಬಾರಿ ಅದು ಪೊರ್ಲು ಒಂಜಿ ಶಾಲಿನ ನಡಪಾದು ಒಂಜಿ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆದ ಒಂದು ಸಂಚಾಲಕರು ಒರಿ ಸಾಮಾನ್ಯ ವ್ಯಕ್ತಿ ಅದು ಇನ್ನು ಶಾಲೆ ನಡಪಡಾದು ಅಲ್ಪ ಈ ಯಕ್ಷಗಾನ ಕಲೆನ ದಿಂಜಾವನಂಚಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಲ್ಪನಂಚಿನ ಲೋಹಿತಾಕ್ಷಕನಿ ಎಂಕಲೊಂದು ಆತ್ಮೀಯ ಬಂದು ನಿಖಿಲ ಮಾತ ಇಂಚಿನ ವ್ಯಕ್ತಿಲು ಯಾಪಲ ಸಂಘ ಸಂಸ್ಥೆಡೆ ಎಡ್ಡಂತಿನಕಲು ಪೋಡು ಈ ರಾಜ್ಯಕ್ಕೆ ಕರಿನೆರಳು ದಾಂತೆ ಯಾನು ಏಪಲ ಬಂತು ಎಂಕಲೊಂದು ರಾಜಕೀಯ ವ್ಯಕ್ತಿಲು ಇತ್ತು ಸಾರ್ವಜನಿಕ ಜಾಗವು ಬನ್ನಗ ಬಾಬನ ನಮ್ಮ ಮಾತ ರಾಜ್ಯಕ್ಕಿಯನ್ನು ಬುಡ್ದು ಪೋಡು ಇನ್ನು ಯಕ್ಷಗಾನ ಅಕಾಡೆಮಿ ಹತ್ತನ ನನೊಂಜಿಗೆ ಹತ್ತನ ತರಬೇತಿಗೆ ನೆಟ್ಟು ಮಾತ ಒಂಜಿ ವರ್ಗಕ್ಕೆ ಸೀಮಿತ ಅದು ಪೆರಲ್ಲಿ ಐಟು ಪತ್ತಪ್ಪೆ ಜೋಕಲಿನ ದೊತ್ತೊಂದು ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪನಾಗ ಜನ ಎತ್ತು ಬೆಂಬಲ ಕೊಡ್ತಿರಂಡ ದೈವ ದೇವರ ಹತ್ತಂದಂಡ ನಮ್ಮ ಮಲ್ಪನ ಕೆಲಸಕ್ಕೆ ದೈವ ದೇವರ ಅಂಡಲ್ಲ ಒಂಜಿ ಐತ ಪೂರ್ಣ ಅನುಗ್ರಹ ತಿಕ್ಕೊಂಡು ಇಂಚಿನ ಮಾತ ಕಾರ್ಯಕ್ರಮವನ್ನು ಎಡ್ಡೆ ಜಾಗಡಂತೂ ಎಡ್ಡೆ ಕೆಲಸ ಮಲ್ಪನಂಚ ಪ್ರಾಮಾಣಿಕ ಪ್ರಯತ್ನ ಮಲ್ಪೋಡು ನೆಟ್ಟು ಆ ಸಂಸ್ಥೆ ತಕ್ಲುಪ್ಪೆರಲಿ ಈ ಮೆತ್ತಕ್ಲುಪ್ಪೆರಬಲ್ಲಿ ಇನ್ನೂ ಸಂಸ್ಕೃತಿ ಓಡೆ ಕಮ್ಮಿ ಅನ್ಪಣ್ಣಗ ಈ ಜಂಜಾಟಡು ಒದ್ದಟ್ಟತನಟ್ಟು ಯಾನ್ ಮಲ್ತಂದಂಡ ಇನಿ ಕರ್ನಾಟಕ ಸರ್ಕಾರ ಕಾದರು ಮಲ್ತಿರೋದು ಪನ್ಪಿನ ಹತ್ತಂದಂಡ ಈ ಭಾವನೆ ಬನ್ನಗ ಕೃಷ್ಣಪ್ಪ ಪೂಜಾರಿನ ಬರಿಕ ಬುಡಿ ಬಿಟ್ಟಿಗೆ ಜನಕಲ್ನ ಬಂಧುತ್ವ ಭಾತೃತ್ವ ಬರೀ ಕಮ್ಮಿ ಆಪುಂಡು ಈ ಜನಕಲ್ನ ಐತಿ ಈ ಸಿತ್ತಿದ ಆದಾತನ ಪಣ್ಣಗ ಜನಕಲ್ನ ಬಂಧುತ್ವಲಜ್ಜಿ ಭಾತೃತ್ವಲಜ್ಜಿ ಆತ್ಮವಿಶ್ವಾಸ ಕಡಿಮೆ ಆತನು ಪ್ರತಿ ವರಿಯಾಗಲ ಆತ್ಮವಿಶ್ವಾಸ ಕಮ್ಮಿ ಯಾನ್ ಕೂಡಲ ಯಾನ್ಲ ಕೂಡ್ದು ಯಾನುವರಿ ಪೂರ್ತಿ ಪ್ರಾಮಾಣಿಕೆಯಿಂದ ಹತ್ತನ್ನಲ್ಲ ಈ ನಮನ ಇತ್ತಿನ ಬಂಧುತ್ವ ಭಾತೃತ್ವ ಅವು ಕಮ್ಮಿ ಆತನು ಸ್ವಾಭಿಮಾನಡೆ ಬದುಕುನಂಚಿನ ಚಿಂತೆ ಇಜ್ಜಿ ಈ ಸ್ವಾಭಿಮಾನಡೆ ಬದುಕುನಂಚಿನ ಚಿಂತೆ ಇಜ್ಜಿಂದ ಅಂಡ ಸಾರ್ವಜನಿಕದ ಬದುಕಡಿಯನ್ನ ಜೀವನ ಮುಡಿಪುದಿ ಓಡು ಪನ್ಪುನಾತ್ ಜನಕಲ್ಲ ಇರಾದೆ ಜೀನಿ ಒಯ್ತ ಪಿರೌಡ್ಲ ಒಂಜಿ ಎಲ್ಲ ಕಾರಣಕರ್ತೆಪ್ಪುವೆ ಆ ಒಯ್ತ ಪಿರೌಡ್ಲ ಒಂಜಿ ಸಂಘಟನೆಯಲ್ಲಿ ಒಪ್ಪುಂಡು ಈ ಸಂಘಟನೆಯಲ್ಲಿ ಒಪ್ಪುನಾಗ ಕಾರ್ಯಕ್ರಮ ಅತಿ ಯಶಸ್ವಿ ಆಪೋಜನ್ ಸರ್ ನರ್ಬೇಡು ಅಂಚಾದುಪ್ರಾಗ ಹಿಂದೂ ಸಂಸ್ಕೃತಿದ ಬಗ್ಗೆ ಬೊಕ್ಕರಿಯಾಗಿ ಉಲ್ಲೇಖ ಮಲ್ಪನಂಚಿನ ಅವಕಾಶ ಇಜ್ಜಿ ಹಿಂದೂ ಸಂಸ್ಕೃತಿನಿ ನಮನೆ ನಮ್ಮ ಪ್ರಶ್ನೆ ಮಲ್ಪನಾಗ ನಂಗಾಯ್ತ ಉತ್ತರ ತಿಕ್ಕಿನಾಗ ಮಾತ್ರ ಹಿಂದೂ ಸಂಸ್ಕೃತಿ ಎಡ್ಡಾಪುನ ತಂದೆ ನಮ್ಮ ಬೊಕ್ಕೊಂಜಿ ಸಂಸ್ಕೃತಿ ಮಿತ್ತ ಸವಾರಿ ಮಲ್ತಂದು ಪೋನಾಗ ನಮ್ಮ ಸಂಸ್ಕೃತಿ ಪಿರ 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 ಬರೆಯುಣಿ ಏಪಲ ಕಾದರ ಬನ್ಪೇರಿ ಏಪಲ ಏರ್ಲ ಟೀಕೆ ಮಲ್ಪನಕ್ಕೆ ಏಪಲ ಕೆಬಿಕೊರ್ರ ಬಲ್ಲೇನು ಟೀಕೆದ ಮಿತ್ತೆ ನಮ್ಮ ಒಂತೋಡು ಇತ್ತೆ ಗುರುರಾಜ ಭಟ್ರು ಬಂಡೇರಿ ಎಂಗಲ ವಿಧಾನಸಭಾ ಸ್ಪೀಕರ್ನ ಬಾರಿ ಆತು ಪುಗಾರಿಯರು ವ್ಯಕ್ತಿತ್ವ ಎಂಚ ಕಲ್ಪೋಡು ಬಂಡಾಗ ಸ್ಪೀಕರ್ ಅದು ಬಾರಿ ಆತು
ಬಾರಿ ಆತ ಅವಳು ನೆಟ್ಟು ತೂನಗ ಬಾರಿ ಆತ ಜನಕಲ ಮಧ್ಯೆ 10-13 ಜನಟ್ಟು 13 ಜನನ 14 ಜನನ ಇನ್ನು ಸ್ಪೀಕರ್ ಅದು ಕಾದರೊಳ್ಳಿ ವಿಭಿನ್ನమైన ವಿಚಾರಗಳನ್ನು ಮಲ್ತಾರೆ ಅಲ್ಪ ವಿಭಿನ್ನ ಕೆಲವು ಕೆಲಸಗಳನ್ನು ಇನ್ನು ವಿಧಾನಸೌಧ ಆ ಒಂದಂಚಿನ ವಿಚಾರಗಳನ್ನ ಮಲ್ತು ತೋಚ್ಪಾಯರು ಸಾರ್ವಜನಿಕವಾದ ಎಂಚ ಬದುಕೋಡು ಪನ್ಪಿನೇನೆ ಸಾರ್ವಜನಿಕವಾದ ಎಂಚ ಒಪ್ಪೋಡು ಪನ್ಪಿನ ವಿಚಾರವನ್ನು ತೀರ್ಪಾಯನ ಹಿಡ್ದು ಆದ್ರ ಇನ್ನು ಗುರು ರಾಜ ಭಟ್ರಾರಿನ ಇನ್ನು ಈ ವೇದಿಕೆ ಸಮೋದನೆ ಮಲ್ತಿನ ತಪ್ಪು ಒಂದು ಏನು ಪಂಡ್ರೆ ತಯಾರಿ ಎಂಚ ಅದು ಪುನಗ ಎಡ್ಡೆ ಮಲ್ತಿನಕ್ಲೆ ಎಡ್ಡೆ ಮಲ್ಪೋಡು ಎಡ್ಡೆಂದೇ ಪನೋಡು ಆಲು ಮಲ್ತಿನಕ್ಲೆ ನಾಲೊಂದೇ ಪನೋಡು ಅವು ಐಟದ ಅಲ್ಲಿ ತೊಂದರೆ ಎಡ್ಡೆ ಮಲ್ತಿನಕ್ಲೆ 10 ಜನ 11 ಎಡ್ಡೆ ಜಾಗ ಪುಗಾರನಾಗ ಅಕ್ಲೆಗೆ ಎಡ್ಡೆ ಇನ್ನು ವಿಜಿತ್ ವರಿ ಬಾರಿ ಆತಿ ವರಿ ಅಧ್ಯಯನ ಮಲ್ಪ ತುಳು ಸಂಸ್ಕೃತಿ ಬಕ್ಕ ತುಳು ದೈವಾರಾಧನೆ ಬಕ್ಕ ಭೂತಾರಾಧನೆ ಬಕ್ಕ ದೇವಾರಾಧನೆ ಬಗ್ಗೆ ಬಾರಿ ಆತು ಒಂಜಿ ಐಟ ಮಿತ್ತು ಒಂಜಿ ಯಾನೊಂಜಿ ಪಂಡಿತೆ ಆವಡು ಬಂದ್ಬಿಟ್ಟು ಒಂಜಿ ಇರಾದೆ ಯಾನೊಂತೆ ಎಲ್ಲೆ ಪ್ರಾಯದ ಜವನೆಯನ್ನು ಆಂಡಲ ಯಾನು ಎಡ್ಡೆ ಒಂಜಿ ಕಲ್ತದ ಒಂಜಿ ಸಮಾಜಕ್ಕೂ ಎಡ್ಡೆ ವಿಚಾರ ತೆರಿಪಾವಡು ಪನ್ಪಂಜಿ ಇನ್ನು ಬ್ರಹ್ಮಕಲಶಲ ಅದು ಪೋ ಬೇತೆ ಬೇತೆ ಸಂದೆಟ್ಟ ಹೌದು ಅರಣ್ಯ ತೆರೆಯೋಣ ಬೇರು ಬ್ರಹ್ಮಕಲಶದಲ್ಲಿ ಪೋಯ್ ಪೆಟ್ಟಿಗೆ ಆರು ಪಂಡದ ಮಲ್ಪುಣಿಂದ ಆರೆಗೈಟ್ ಅನುಭವ ಬರ್ಪುಣು ಆರೇನು ಕಲ್ತೊಂದು ಪೋಂಡಗ ಆರೆ ಬೊಕ್ಕೊಂಜಿ ಆಗಡೆ ಏನು ಪಣಿಯರಪ್ಪುಣು ಒಂದು ವ್ಯಕ್ತಿ ಸಂಪೂರ್ಣ ವ್ಯಕ್ತಿ ಯಾರೇ ಆತು ಸುಲಭದ ವಿಚಾರತ್ತು ಸಂಸ್ಕೃತಿ ಕಲ್ಪೋಡು ಸಂಸ್ಕೃತಿ ಗೊತ್ತಾವಡು ನಂಡ ಎಲ್ಲ ವಿಚಾರದಲ್ಲ ಅವು ಡ್ರೈವಿಂಗ್ ಮಲ್ತಲೆಕ್ಕ ಈ ಆರಾಧನೆ ಇನಿ ಗಂಧಕ್ಕಾಡ್ಲೆಕ್ಕಂತನ ಅರ್ಲೆಕ್ಕಂತನ ವ್ಯಕ್ತಿ ಇನ್ನು ತಿರ್ತುಗುಲ್ದರು ಇನ್ನು ಮರಿ ಒಂಜಿ ಅಕ್ಲೆಗೆ ಬಾರಿ ಆತ ಪ್ರಾಮುಖ್ಯತೆ ಅಂಚಿನ ವ್ಯಕ್ತಿ ಅಂಚಿನಕ್ಲೆಗೆ ಮಸ್ತ್ ಅನುಭವ ಉಂಡು ಅರ್ನೊಟ್ಟಿಗೆಲ್ಲ ಏನು ಟಿ ವಿ ಕುಲ್ದನ ತುಯ್ಯ ಒಂದು ಸರ್ತಿ ನಮ್ಮ ಕುಡ್ಲಡ ವೈಟ ಒಟ್ಟಿಗೆ ಕುಲ್ದುತ್ತಾರೆ ಅಂತ ತುಯ್ಯ ಇತ್ತಿಗೆ ಅರೆಡ್ದು ಮಸ್ತ್ ಕಲ್ಪೆರ ಉಂಡು ಅರ್ನ ಪಪ್ಪಡ್ದಾರ ಕಲ್ತೇರು ಯಾನ ಎನ್ನ ಪಪ್ಪಡ್ದು ಕಲ್ಪೋಡು ದೈವಾರಾಧನೆ ಭೂತಾರಾಧನೆ ಅತನ ದೇವಾರಾಧನೆಯಲ್ಲಿ ಪೂರ ಇನ್ನು ಹಿರಿಯರ ಸುಬ್ರಹ್ಮಣ್ಯ ಭಟ್ರು ಹಿಡ್ದು ಅರ್ನ ಜೋಕುಲ್ ಕಲ್ಪೋಡು ಅತನ ಅರೆಡ್ದು ಬುಕ್ಕೋರಿ ಕಲ್ಪೋಡು ಅರೆಗೆ ಟೀಕೆ ಮಲ್ಪುಣ್ಯ ಅರಣ್ಯಡ್ದು ನಮ್ಮ ಕಲ್ಪೋಡು ಅಪಗ ಮಾತ್ರ ವ್ಯಕ್ತಿ ಅವರಿಗೆ ಸ್ವತಂತ್ರ ರಪೆ ಒತ್ತನ್ನ ಎಡ್ಡೆ ಸಮಾಜಗ ಬೋಡಾಪಿನ ಜನಾಪಿ ಇನ್ನು ಬಾಬಣ್ಣನ ಬಾರಿ ಆತ ಗುರುತಿಸೋದಾದ ಕಾರಣ ಮಣ್ಣಗಾರ ಮಾತ ಸಂಘ ಸಂಸ್ಥೆ ಇಡ್ಲೇರಿ ಮಾತಕ್ಲೆ ಒಟ್ಟಿಗೆಲ್ಲ ಉಳ್ಳೇರಿ ಹಿಡ್ದಾತ್ರ ಬಾಬಣ್ಣನ ಗುರುತಿಸೋವೇರಿ ಇನ್ನು ಕೃಷ್ಣಪ್ಪ ಪೂಜಾರ್ಲೇನ ಬಾರಿ ಆತ ಗೌರವ ಮಲ್ತೇರಿ ಇನ್ನು ಯಾರನ್ನ ಅಂತ ವಯಸ್ಸದ ವ್ಯತ್ಯಾಸ ಇತ್ತು ನನ್ನೆಲ್ಲ ಆ ರೈಟ್ ಇತ್ತೆಲ್ಲ ಒಂಜಿ ಪೊರ್ಮೋಡು ಆಯ್ತು ಯಾನೊಂಜಿ ಪುದಾರ್ದೆ ತೊಗೊಂಡು ಏನನ್ನ ಮಲ್ತಿನೇಕೋಸ್ಕರ ಏನಡ್ದಾದ ಸಂದುನೊಂದು ಪನ್ಪಿನೇಕ್ ಮಲ್ಪೇರಿ ಇಂದು ಪೂರ ಎಡ್ಡ ಬೆಳವಣಿಗೆ ಇಂಚಿನ ಬೆಳವಣಿಗೆ ನಮ್ಮ ಮಲ್ಪೋಡು ಒಂಜಿ ಕಾಲಡು ಬಾಬಣ್ಣ ಭೂತ ಕಟ್ರೆ ಜನ ಪೂಜರು ಆಟಗೆ ಜನ ಪೂಜರು ಬ್ಯಾಂಡ್ ಭಟ್ರೆ ಜನ ಪೂಜರು ವಾದ್ಯಕ್ಕೆ ಜನ ಪೂಜರು ಇಂಚಿನ ಮಾತ್ರ ಬೇತೆ ಬೇತೆ ಸಂದರ್ಭದಲ್ಲಿ ಬರ್ಪುಂಡು ನನ್ನ ಒಂಜು ವೇಳೆ ದೇವಸ್ಥಾನ ನಮ್ಮನ್ನ ಖಾಲಿ ಮ್ಯೂಸಿಕ್ ಮಾಡಿದ ದೇವಾರಾಧನೆ ಮಲ್ಪಡವು ಭೂತಾರಾಧನೆ ಮಲ್ಪಡವು ದೈವಾಗ ಕಟ್ರನೇ ಜನ ದಿಕ್ಕುಜರಿಂದ ಪನ್ಪಡ ಮುಟ್ಟ ಇತ್ತಂಡು ಅಂಚಿನವಳು ಮಾತೆಲ್ಲ ಇನಿ ಜನ ಬೋಡುತ್ತಿನಾತು ಜನಕಲ್ ತಯಾರಾತಿರು ಈ ಯಕ್ಷಗಾನ ದೈವಾರಾಧನೆ ಭೂತಾರಾಧನೆ ಕಲೆ ಹಿಡ್ದಾತ್ರ ಆ ದೈವಕ್ಕೆಲ್ಲ ಶಕ್ತಿ ಹಿಡ್ದಾತ್ರ ಇನ್ನು ದೈವಲು ಪೂರ ಲಕ್ಕದುಂತೇರಿ ದೇವಾರಾಧನೆ ಹೆಚ್ಚು ದೈವಲು ಪೂರ ತಿಕ್ಕಡ್ಲ ಗಟ್ಟಿ ಉಂತದೇರಿ ಇನ್ನು ದೈವ ದೇವರ ಒಂತೆ ಫಲ ಕೊರ್ನಕ ಒಂತೆ ದೂರ ಅಪ್ಪನಿಗೆ ಹಿರಿಯರೇನು ಸುಬ್ರಹ್ಮಣ್ಯ ಭಟ್ರಿಗೆ ಗೊತ್ತುಂಡು ದೇವರಂತೆ ಫಲ ಕೊರ್ನಕ ದೂರ ಮಲ್ತು ಕೊರ್ಪೇರಿಗೆ ದೈವ ಕಾಂಡ ಹಿಡಿದು ಬಯ್ಯಕಲ ಕೊರ್ಪುಂಡು ಒಂತಿ ಅಜಕ್ಕೆಲ್ಲ ಕೊರ್ಪುಂಡು ಒಂದು ಪೂರ ನಂಗೆ ಗೊತ್ತಿತ್ತಿರ ವಿಚಾರ ಅಂಚೆ ಅದಪ್ಪನಾಗ ದೈವ ಬಕ್ಕ ದೇವಾರಾಧನೆ ಬಗ್ಗೆ ಇಂಚಿನ ಮಾತು ಅಕಾಡೆಮಿ ಬರಿಯಾತು ದುಮ್ಮುಕೊಂಡೋಡು ಗುರುರಾಜ ಭಟ್ರೆ ಬರ್ಪಿನ ವರ್ಷ ನಿಖಲೆಗೆ ಈ ಸಂದರ್ಭ ತಿಕ್ಕನಾಗ ಎಡ್ಡೆ ಜಾಗ ನಾಡ್ತದೆ ಒಂದು 3 ಗಂಟೆಗೆ ಸ್ಟಾರ್ಟ್ ಮಲ್ತದೆ 10 ಗಂಟೆಗೆ ಮುಗಿಪಿನಂಚಿನ ಕಾರ್ಯಕ್ರಮ ಮಲ್ಪಲೆ ಜನಕಲೆ ಹೆಚ್ಚು ಬರಡು ಹೆಚ್ಚು ಆಕರ್ಷಣೆ ಆವಡು ಇನ್ನು ಯಕ್ಷಗಾನ ಗಂಡು ಕಲೆ ಎಂದು ಬಂಡೇರು ಗಂಡು ಕಲೆ ಎಂದು ಬಂಡಿಡ್ದು ಎಂಕೆ ಕಡೆ ಬಾಬನ್ನೆಡೆ ಬಂಡೆ ಎಂಕ ಮಲ್ಪ ರಡ್ಡು ಜೋಕಲು ಪೊಂಜೋಕಲು ಭಾಗತಿಗೆ ಮಲ್ತೇರು ಎಂಕಪ್ಪಗ ಲೀಲಾವತಿ ಭಯಪಡ್ತಾ ಇರೋಂಜಿ ಭಾಗವತಿಗೆ ಬಾರಿ ಅಪರೂಪದ ಭಾಗವತಿಗೆ ಇನಿ ಅಂಚಿನ ಜೋಕಲು ಅಂಚಿನ ಸ್ವರ ಅಂಚಿನ ಒಂಜಿ ಚೆಂಡೆ ತಬ್ಲ ಪೂರೆಟ್ಲ ಆತು ಮೇರು ನಟವ್ರ ಅದು ಪೋಪೇರು ನಾಂಡ ನೆಕ್ಕಲ ಒಂಜಿ ದೇವರನ್ನ ಒಂಚೂರು ಕಲೆ ಉಂಡು ಒಂದು ಲೆಕ್ಕ ದೇವರೇ ಸುಲಾಬಡು ಬುಡುಪುಜೇರು ಸರಸ್ವತಿ ಅತಿ ಸುಲಾಬಡು ಬುಡುಪುಜೇರು ಎಂಕಲೆ ಮಾತ ಇತ್ತು ಪಶ್ಚಾತ್ತಾಪ ಎಂಕಲ ಮಾತ ಕಾಲೇಜಿಗೆ ಹೋನಾಗ ಈತ ಮಾತ ಎಂಕಲ ಅಂತ ಉದ್ದ ಕಲ್ಪಂದೆ ಎಂಕಲ ಮಾತ ಬಾರಿ
ತೊಂದರೆಡು ಬುಡ್ದ ಎಂಕಲಿಗೆ ಲಪಕ ಈತು ವಿದ್ಯೆ ಕಲ್ಪೋಡು ಕಲ್ತಂದಂಡ ಎಂಚಿನ ಪುರ ಎಂಕಲ ದಾಮೋದರ್ ಎನ್ನ ಊರ್ದಾರು ದಾಮೋದರ ಆ ಬರ್ತಡೆ ಎಂಕಲ ಊರುಡು ಪದವಿ ಬಲ್ತಾರೆ ಎನ್ನ ಅಕ್ಕನ ಬ್ಯಾಚ್ಮೇಟ್ ಅಪಗ ಎನ್ನ ಅಕ್ಕ ಮಕ್ಕಳು ಮಾತ ಒಂಜಿ ಪದವಿ ಮಲ್ತಿನಾಕ್ಲೆ ಎಂಕಲ್ ಮಾತ ಪದವಿ ಮಲ್ತಿಜ ಎಂಕ್ಲ ಮಾತ ಇಷ್ಟೇ ಹೆಚ್ಚೆ ಕಲ್ಪೋಡು ಎಂಕ್ಲಿಗೆ ಅವಕಾಶ ಕೊಡ್ದಿತ್ತೇರು ಎಂಕಲ್ ಪೋದು ಬಸ್ಸಿಟ್ಟು ಪೋಯಿನಿ ಬಸ್ಸಿಟ್ಟೆ ಬತ್ತೀನಿ ಈ ಮೇಟೆ ಮಂಜನಾಡಿದ ಬಸ್ಸಿಟ್ಟೆ ಬತ್ತೀನಿ ಮಂಜನಾಡಿದ ಬಸ್ಸಿಟ್ಟೆ ಬತ್ತು ಪೋಯಿನಿ ಆಡಿದ ಆತ್ರ ಎಂಕಲ್ ಮಾತ ಒಂತೆ ಪಿರವರಿಯ ಎಂಕಲೆಗೆಲ್ಲ ಇತ್ತ ಒಂಚೂರು ಪಶ್ಚಾತ್ತಾಪನು ಕೆಲವೊಂದು ವಿಚಾರ ಪೋನಾಗ ಇನಿ ವಿದ್ಯೆ ಪಕ್ಕ ವಿದ್ಯೆ ಬೋಡ್ತಿನಾತು ಬೋಡು ಇನಿ ವಿದ್ಯೆ ಇಜ್ಜಂದೆಲ್ಲ ಇನಿ ಆತು ಸುಲಾಬಡು ಕಾರ್ಯಭಾರ ಮಲ್ಪೆರ ಆಪುಜಿ ಒಂಜಿ ಕಾಲ ಇತ್ತಿನ ಬಾಬಣ್ಣ ವಿದ್ಯೆ ಇಜ್ಜಂದಾಗಲ ವಿಧಾನಸೌಧದಲ್ಲಿ ಪೊಗ್ಗೆರ ಹಾಪುಣೊಂದು ಆ ಕಾಲ ಪೂರ ಪೋತುನು ಇನಿ IAS IPS ಡಾಕ್ಟರ್ ಆಫೀಸರ್ಸ್ ನಕ್ಲು ಬಣ್ಣಗ ಆತು ಸುಲಾಬಡು ಅಕ್ಲೇನ ಭೇಟಿ ಮಲ್ಪೆರ ಆಪುಜಿ ಇಂಚ ಮಾತ ಬೇತೆ ಬೇತೆ ಕ್ರಮ ಉಂಡು ಅಂಚ ಅದುಪ್ಪನಾಗ ಕಾರ್ಯಕ್ರಮ ಯಶಸ್ವಿ ಆಡು ನಿಖಲ್ ಮಲ್ತನ ಕಾರ್ಯಕ್ರಮದೊಟ್ಟಿಗೆ ಯಾನ ಬರಂದೆ ಕುಲ್ಲ ಬಾರಿ ಮಲ್ತ ಎಂಕ ಬಕ್ಕ ಗುರುರಾಜ್ ಭಟ್ನೆಲ್ಲ ಕೃಷ್ಣಪ್ಪನ್ನೆಲ್ಲ ಎನ್ನಡೆ ಅಂಚೆ ಪಿದಾಡಿ ಎಂತಿತ್ತೆಲ್ಲ ಅದು ಫೋನ್ ಬರೋದುಂಡು ಅಂದು ಎಂಕ ನೆನಪೋದು ದೇವರನ್ನ ಶರಣಲೆತ್ತದು ಎನ್ನ ಗುರುಪುರ ದೂರದ ಊರಿಗೂ ಏನೆನ್ನ ಕುಟುಂಬದ ಕೋಲ ಅಂಚಾಡೆ ಪೋಡು ಹೆಂಗೆ ಗೊತ್ತಿದ್ದಾನು ಗೊತ್ತಿತ್ತಂದಂಡ ಬೊಕ್ಕ ಹೆಂಗೆ ಬರ್ಪುಜರ್ ಹೆಂಗೆ ಶಾಸಕರಿಗೆ ಫೋನ್ ಮಲ್ತಾನೆ ಈರು ಪೋಪರ ಒಂಜಿ ಪೋತುನ ಎಡ್ಡೆತ್ತನ ಇಜ್ಜಿ ಯಾನ ಪೋಪುಜಿ ಯಾನ ಬೇತಕಾರಿ ಈರು ಪೋಡೆ ಬಂಡೇರು ಮಮತಾ ಗಟ್ಟಿಗೆ ಫೋನ್ ಮಲ್ತೆ ಈರಾಂಡಲ ಪೋಪರ ಆರ್ನ ಕಾರ್ಯಕ್ರಮ ಎಂಕಲ ಒಂಜಿ ಬೇತೆ ಬೇತೆ ಸೂತ ಕತ್ತಿನ ದಾತ್ರ ಬರ್ರೆ ಆಪುಜಿ ಅಂಚೆ ಪುನಗ ಈರಂಚೆ ತುರ್ತು ಪೋಡು ಒಂದು ಅಂಚೆ ಯಾನ ತುರ್ತು ಬತ್ತೆ ಹೆಂಗೆ ಬರೆಯಾತು ಖುಷಿಯಾಂಡು ಜನ ಕಮ್ಮಿ ಪಡು ತೊಂದರೆ ಅಜ್ಜಿ ಭೂತಾರಾಧನೆ ದೈವಾರಾಧನೆ ನಮ್ಮ ಕರಾವಳಿ ಜಿಲ್ಲೆದ ಒಂಜಿ ಮಿತ್ತ ಮಟ್ಟದ ಒಂಜಿ ಕಲೆ ಇನಿ ಭೂತಾರಾಧನೆ ದೈವಾರಾಧನೆ ಕಂಬಳ ಈ ಕಂಬಳ ಇನಿ ಭಟ್ರ ಸ್ವಾಗತ ಮಲ್ಪನಾಗ ಪಂಡೇರು ಕಂಬಳಗಲ ಯಾನ ಅಡೆಯುತ್ತ ಅಲ್ತ ಜನತ್ಯನ್ ಎನ್ನ ಊರು ಭಟ್ರೆ ಕುರ್ನಾಡು ಯಾನ ಬೇತೆ ಬೇತೆ ಸಂದರ್ಭ ಏನನ್ನ ಅಲ್ಪ ಒಯ್ತಾರೆ ಹೆಂಗಿತ ಒಯ್ತದ ಸಮಸ್ಯೆ ಆತನು ಅವಣ್ಣಗ ಈರೇ ಬೋಡು ಬಂಡೆ ರಂಜಾದ ಅಲ್ಪ ಸೇರ್ನು ನಿಕಲ ಪೋತ ಹಿರಿಯಾಕಲ ಆಶೀರ್ವಾದಡು ಮೂಜಿ ವರ್ಷಡು ಬಾರಿ ಆತು ಗೌರವಡು ಕಮಲ ನಡತ್ತಂಡು ಈ ಸರ್ತಿದ 25 ಕಮಲ ಕೂಟಾಡು ಅತಿ ಹೆಚ್ಚು ಕೋನ ಏರ್ಕಲ್ಲು ಸೇರ್ದನ ಜಾಗ ಎತ್ತಂದಂಡ ನರಿಗಾನ ಹತ್ತು ಶಿಸ್ತುಬದ್ಧವಾದ ಪ್ರಾಮಾಣಿಕ ಪ್ರಯತ್ನ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತದು ಜನಕಲಿಗೆ ಗೌರವ ಕೊರ್ಪಿನಂಚಿನ ಕಮಲ ಆತಂಡು ಅಂಚಾದಪ್ಪನಾಗ ಬಾರಿ ಆತು ಊರ್ದಕ್ಲು ಬತ್ತಪ್ಪೇರು ಎಂಕೆಲ್ಲ ಮಾತು ಅಂತೆ ಗಡಿಬಿಡಿ ಆಯ್ನ ಹಿಡ್ದಾತ ಪೂರ ಜನತಲ್ಲ ಆ ತಿಕ್ಕೇಜಿ ಮುಖ್ಯಮಂತ್ರಿ ಬತ್ತಿನ ಹಿಡ್ದಾತ್ರ ಅಂಚಾದಪ್ಪನಾಗ ಒಂದು ಮಾತ ನಮಗೆ ಎಡ್ಡೆ ಕೊರಡು ಈ ಕಾರ್ಯಕ್ರಮ ಯಶಸ್ವಿವಾಡು ದುಂಬದ ದಿನಕ್ಕೆ ಏನೇ ಎಂಕೆಲ್ಲ ವಿಷ್ಣುಮೂರ್ತಿ ದೇವಸ್ಥಾನದಾರು ಹರೀಶಣ್ಣೆ ಇನಿ ಈಗ ಬೋಲ್ಲ ಒಂಜಿ ಸಂಘ నేను ಕಟ್ಟದು ಅಕಾಡೆಮಿ ಕಟ್ಟದು ಮುಲ್ಪ ಮಾತ ಈ ದೇವಸ್ಥಾನಕ್ಕೆ ಊರಿಗೂ ಮತ್ತೊಂದು ಮೆರುಗು ಹೊರ್ಪಣಿ ಪ್ರಾಮಾಣಿಕ ನೈತ ಮಲ್ತಾರೆ ಇರಗಿಲ್ಲ ದೇವರ ವಿಷ್ಣುಮೂರ್ತಿ ದೇವರು ಇರಗಿಲ್ಲ ಪೂರ ಆರೋಗ್ಯ ಕೋರ್ತು ಇನ್ನ ಸಂಸ್ಥೆ ಎಡ್ಡೆ ನಡಪಾಡು ಸೇರ್ದಿನ ಮಾತ ಜನಕಲಿಗೆ ನಿಖಿಲೆ ಮಾತ ಇನ್ನು ಪೂರ ಬೈದಿನ ಇಂಚಿನ ಬಣ್ಣಗ ಯಕ್ಷಗಾನದ ಮಿತ್ತ ಅಭಿಮಾನದಕಲು ಈ ಯಕ್ಷಗಾನದ ಅಭಿಮಾನ ಇಜ್ಜಂದಕ್ಲೆ ಮುಲ್ಪ 1 ನಿಮಿಷ ಎಲ್ಲ ಕುಲ್ಯಾರ ಅಪ್ಪಾಜಿ ಎಂಕ್ಲೆ ಮಾತ ದಿಂಜ ಬರ್ತು ಕುಲ್ಯಾರ ಅಪ್ಪಾಜಿ ಓಲಾಂಡೆಲ್ಲ ಪೋಂಡ 5-10 ನಿಮಿಷ ಮಾತ ಯಕ್ಷಗಾನದ ಏರೆಗೆ ಅಭಿಮಾನ ಉಂಡ ಅಕ್ಲೆಗೆ ಒಂಜಿ ಕುಲ್ಲೋಡಾಪುಣ ಅಕ್ಲೆ ಕುಲ್ಲಂದೆ ಪೋಯರಪ್ಪಾಜಿ ಹೆಂಗಿತ್ತೆ ಕಟ್ಟಿಲ್ದ ಆಟತುನಾಗ ಮೊಲ್ತುಡ್ದು ಅಡ್ಯಾರ ಮುಟ್ಟಪ್ಪ ಬೇರೆ ಕೆಲವು ಬ್ರಾಹ್ಮಣರು ಯಾಕೆ ಅಲ್ಲ ನಮಗೆ ಒಂದು ಸ್ವಲ್ಪ ನೋಡಬೇಕು ಅಂತ ಪಂಡಗ ಅವು ಕಟ್ಟಿಲ್ದ ಆಟ ಓಲು ತುಂಡ್ಪುಂಡಲ್ಲ ಅಕ್ಕಲ ಆಯ್ತು ಅಭಿಮಾನ ಒಂಜಿ ಏರು ವೇಷ ಮಲ್ಪೇರು ಏರು ಅರ್ಥಧಾರಿ ಚೊಲ್ಲೇರು ಯಾನ ಕಡೆ ಸಿದ್ಧದ ಅಪ್ಪನಕಲ ಮಲ್ ಬಾರಿ ಆತ ಅರ್ಥ ಪಂಡೇರು ಏತ ಅರ್ಥ ಗರ್ಭಿತವಾಯಿನ ಅರ್ಥ ಇನಿ ಅಂಚಿನ ಮಾತ ಒಂಜಿ ಮಹಿಳಾ ಮಂಡಳಿ ಇತ್ತಂದಂಡ ಅವು ರಾಜ್ಯ ಮಟ್ಟದ ಒಂಜಿ ಪುದಾರ ಕೊನರ್ಪುಂಚಿನ ಮಹಿಳಾ ಮಂಡಳಿ ಯಾನೊಂಜಿ ಕೆಲವೇ ಹೆಂಗಾತ ಹೆಂಗ ವಿಜಿತ್ನಾಥ ಆತನ ಬಕ್ಕೋರಿನಾಥ ಹೆಂಗೆ ಅರ್ಥ ಬನಿ ಎಲ್ಲ ಗೊತ್ತುಜಿ ಆಯ್ತು ಅರ್ಥ ಗೊತ್ತಿಲ್ಲ ಜಿ ಆಂಡ ಏನು ಕೆಬಿ ಕೊರ್ಪುಂಚಿ ಹವ್ಯಾಸ ಉಂಡು ಹೆಂಗೆ ಪೂರ್ಣ ಕತೆ ಗೊತ್ತುಜಿ ಹೆಂಗೆ ಕೋಲ ಆಂಡ ಆ ಪೊಂಜನಕ್ಲೇನು ಆ ಭಾಗತಿಕರ ಕುಲ್ದನ ಟೀಮನು ಏಪಲ ಮೆಚ್ಚೋಡ ಏನೊಂದು ವಿಚಾರ ಅಂಚಿನಕ್ಲು ಮಾತ ಸರ್ಕಾರ ಹಾಕ್ಲೇನು ಗೌರವ ಮಲ್ಪಡು ಬಟ್ರೆ ನಿಖಿಲ ಅಂಚಿನ ಸಂದರ್ಭ ಬಂದಾಗ ಇಂಚಿನ ಹೂವೆ ರಾಜಕೀಯದ ವಿಚಾರ ಬಿಡ್ದು ಅಕ್ಲೆ ಗೌರವ ಮಲ್ಪಡ ಸಾಧ್ಯ ಇತ್ತಂದಂಡ ಸಾನ್ನಿಧ್ಯ ಇತ್ತಂದಂಡ ಅಕ್ಲೆ ಒಂಜಿ ಪ್ರಶಸ್ತಿ ಕೊರ್ಪುಂಚ ಪ್ರಯತ್ನ ಮಲ್ಪಲೆ ಒಟ್ಟುಡು ನಿಖಿಲ ಅವಧಿನ ಪೊರ್ಲೋಡು ಮುಗಿಪಲೆ ನಿಖಿಲ ಅವಧಿ ನಿಖಿಲೆಗೆ ಎಡ್ಡ ಒಂಜಿ ಸಮಾಜಗ ನಿಖಿಲ ಒಂಜಿ ಕೈಗನ್ನಡಿ ಆದ ಉಪ್ಪಲೆ ಪಂಡೊಂದು ಎಂಕ ಅವಕಾಶಗೆ
ಧನ್ಯವಾದ. ಬಾರಿ ಕೃಷ್ಣಪ್ಪಣ್ಣ ಹಿರಿ ಅಂಕ ಬಾರಿ ಒಂಜಿ ಅವಕಾಶ ಕೊರಿಯಾರು ಎನ್ನ ತುರ್ತು ಸಮಯಡ್ಲ ಅಂತದು ಒಂಜಿ 2 ಶಬ್ದ ಪಾತೇರಿ ಹೆಚ್ಚು ಕಮ್ಮಿ ಇತ್ತಿಂದಂಡ ದೇವರ ಸಾನ್ನಿಧ್ಯದ ಅಲ್ಪ ಪಾತೆರ್ನ ಎಡ್ಡೆತ್ತಿಂದಂಡ ದೀವಲ್ನ ಎಡ್ಡೆ ಜಿಂದಂಡ ಈ ಸ್ಥಳಟ್ಟು ಬಿಡ್ದು ಎಂಕ್ಲೆಗೆ ಗೌರವ ಕೊರಿನೇಕೆ ನಿಕ್ಲೆಗೆ ಅಭಿನಂದನೆ ಬೇಕು. ಧನ್ಯವಾದ. ಯಕ್ಷ ಸೌರಂಭ ಕಾರ್ಯಕ್ರಮದ ಕಡೇತ ಭಾಗೋಡು ಸಮಾರೋಪಗೂ ಒಂಜಿ ಅಧ್ಯಕ್ಷೀಯ ಭಾಷಣ ಎಂಚೊಪ್ಪುಡುಂದಕ್ಕೇನಂದಾಂಡ ಇನಿಕ್ ನೇರ ನಡೆನುಡಿಟ್ಟು ವಾವೇ ಥರದ ಕಲ್ಮಶರಹಿತವಾದ ಮನಸ್ಸದ ಪಾತೆರನು ನಂಗೆ ಪಟ್ಟದ ಕೊರ್ನಂಚಿತ್ತಿನ ಮಲ್ಲ ವ್ಯಕ್ತಿತ್ವ ಎತ್ತಿರಂದಾಂಡ ಶ್ರೀ ಪ್ರಶಾಂತ್ ಕಾಜವ ಮಿತ್ತಕೋಡಿ ಅರೆಗೆ ಇಡೀ ನಮ್ಮ ಕೂಟದ ತಿಡಿದ ಉಡಲ್ದಿಂಜಿನ ಸೊಲ್ಮಿನ ಸಂದಾವ ಈ ಪೊರ್ತುಡು ಯಕ್ಷಗಾನ ನಮ್ಮ ಈ ಮಂಜನಾಡಿ ದೇವಸ್ಥಾನಡು ಇರುವ ವರ್ಷೋಡ್ದಿಂಚಲ ನಡತೊಂದು ಬತ್ತಿನಲ್ಲ ಕರ್ನಾಟಕ ಅಕಾಡೆಮಿ ತಕಲು ಸೇರಿದ ನಡಪನ ಚಿತ್ರನೊಂದು ಸುರೂತ ಕಾರ್ಯಕ್ರಮ ಅಂಚಿತ್ರೊಂಜಿ ವಿಶೇಷ ಕಾರ್ಯಕ್ರಮಡು ಕರಿನ ನೇರ್ದುಂಬು ಯಕ್ಷಗಾನ ತರಬೇತಿ ಪಂಪನ ವಿಚಾರವುಳ್ಳವರಾಗಿ ಈ ಕಾರ್ಯಕ್ರಮ ನಡತದೆ ಆಯ್ತು ಒಟ್ಟಿಗೆ ಒಂಜಿ ಮಹೋನ್ನತ ಕಾರ್ಯಕ್ರಮ ಅದು ಈ ನಮ್ಮ ಯಕ್ಷ ಸೌರಂಭ ಕಾರ್ಯಕ್ರಮ ನಡತೊಂದುಂಡು ಇಂದಕ್ಕೆ ಮಾತೆಕ್ಕಲ ಎಡ್ಡೆಪ್ಪುನು ಬಯಕನ ಅಂಚಿತೆ ನಾ ಅರೆಗಲ ಅಂಚನೆ ನನ್ನ ದುಂಬತ್ತವಾದ ಈ ವೇದಿಕೆಡು ಒಂಜಿ ನಮ್ಮನೆ ವಿದ್ಯಾರ್ಥಿನ ಪೋಷಕರಾದ ಇಪ್ಪುನಾರು ಶ್ರೀ RK ಕಲಾ ಸಂಸ್ಥೆದ ಗುರುಕಾರ್ಲಾದ ಉಪನಂಚಿತನ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ರಾಜೇಶ್ ವಿಟ್ಲ ನಮ್ಮೊಟ್ಟುಗುಲ್ಲರು ಅರೆಗೊಂಜಿ ಶಾಲ್ ಪಾಡ್ದು ಮಾನಾದಿಗೆ ಮಲ್ಪಡೊಂದು ಕೇನೊಂದುಲ್ಲೆ ವೇಷಡು ಬಚ್ಚಿರ ವಂದನೆಗಳು. ಇಂದಿನ ಈ ಸುಂದರವಾದಂತಹ ಯಕ್ಷಗಾನ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದರೆ ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡವರು ನಮ್ಮ ಪ್ರೀತಿ ಪಾತ್ರರಾದಂತಹ ಕೃಷ್ಣಪ್ಪ ಪೂಜಾರಿ ಕಿನ್ಯ. ಎಲ್ಲರನ್ನು ಸ್ವಾಗತಿಸಿದರು, ಎಲ್ಲರಿಗೂ ಸತ್ಕರಿಸಿದರು. ಇದೀಗ ಅವರಿಗೆ ನಾವೆಲ್ಲರೂ ಸೇರಿ ಸತ್ಕರಿಸುವಂತಹ ಕರ್ತವ್ಯ. ಆದ್ದರಿಂದ ಅವರಿಗೆ ದಯಮಾಡಿ ಎಲ್ಲರೂ ಇದ್ದುಕೊಂಡು ಅವರಿಗೆ ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ನಡೀಬೇಕೆಂದರೆ ಬೆಂಗಳೂರಿನ ಅಕಾಡೆಮಿಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ಆ ಸಂಸ್ಥೆಯ ಮುಖೇನ ನಮ್ಮ ಮಂಜನಹಾಡಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀಬೇಕು ಎಂಬಂತಹ ಹಠವನ್ನಿತ್ತು ಮಂಜನಹಾಡಿ ದೇವಸ್ಥಾನದ ಯಕ್ಷಗಾನ ಅಧ್ಯಯನ ಟ್ರಸ್ಟ್ನೊಂದಿಗೆ ಸಹಭಾಗಿತ್ವದಲ್ಲಿ ಈ ಸುಂದರವಾದಂತಹ ಕಾರ್ಯಕ್ರಮವನ್ನು ಚಂದಗಾಣಿಸಿದರು. ಇವರಿಗೆ ನಮ್ಮ ವಿಷ್ಣುಮೂರ್ತಿ ಜನಾರ್ದನ ದೇವರು ಅನುಗ್ರಹವನ್ನು ಇತ್ತು ನಮ್ಮೊಂದಿಗೆ ಸದಾ ಪ್ರೋತ್ಸಾಹ ಮಾಡುತ್ತಿದ್ದವರು ಇನ್ನು ಮುಂದಕ್ಕೂ ನಮ್ಮೊಂದಿಗೆ ಇರುವರು ಎಂಬ ವಿಶ್ವಾಸದೊಂದಿಗೆ ಗೌರವಾರ್ಪಣೆಯನ್ನು ಮಾಡುತ್ತಾ ಇದ್ದೇವೆ. ಇದರ ಸಹಭಾಗಿತ್ವದಲ್ಲಿ ನಡೆದಂತಹ ಯಕ್ಷ ಸೌರಂಭ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀ ಟಿ ಸುಬ್ರಹ್ಮಣ್ಯ ಭಟ್ ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು
ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಪ್ರಶಾಂತ್ ಕಾಜವ ಇವರಿಗೂ ಅಕಾಡೆಮಿ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರವರು ಬಾಬು ಶಾಸ್ತಕಿನ್ಯ ಇವರಿಗೂ ಅಕಾಡೆಮಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ಗೆಳೆಯರಾದಂತಹ ರೋಹಿತ ಸ್ವೌಚಿಲ್ ಇವರಿಗೂ ಅಕಾಡೆಮಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನೋರವರು ಶ್ರೀ ಗುರುರಾಜ್ ಭಟ್ ಕೈರಂಗಳ ಕರ್ನಾಟಕ ಅಕಾಡೆಮಿಯ ಸದಸ್ಯರು, ಇವರಿಗೂ ಅಕಾಡೆಮಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರವರು ಹರೀಶ್ ಬಟ್ಟಿಡ್ಕ ಟ್ರಸ್ಟ್ನ ಅಧ್ಯಕ್ಷರು, ಇವರಿಗೂ ಅಕಾಡೆಮಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಯಕ್ಷಗುರುಗಳಾದಂತಹ ನಮ್ಮ ಟ್ರಸ್ಟಿನ ಯಕ್ಷಗುರುಗಳು ಶ್ರೀ ಜಗದೀಶ್ ಎಸ್ ಗಟ್ಟಿ ಉಚ್ಚಿಲ್ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಸೇರಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು. ಭಕ್ತಿಯೊಳಂಬಿಗಾ
ಪ್ರಪಂಚದಲ್ಲಿಲ್ಲ. ಇದು ನಾನಾಡುವ ಮಾತಲ್ಲ, ಮತ್ತೆ ಇಡೀ ಲೋಕವೇ ಹೇಳುತ್ತದೆ. ನಿನ್ನ ಸಹೋದರರನ್ನು ಯಮನಾಲಯಕ್ಕೆ ಅಟ್ಟಿದವನಿದ್ದೇನೆ. ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ತಡೆಯಲಾರದೆ ನಾನು ಭಾಷೆಯನ್ನಿತ್ತವನಿದ್ದೇನೆ. ನಿನ್ನ ಪ್ರಾಣವನ್ನು ಇಲ್ಲಿ ತೆಗೆಯದೇ ಇದ್ದರೆ ನಾನು ಭೀಮಸೇನನೇ. ನೋಡಿಯೇ ಬಿಡ. ತಾಳಲಾರದೆ ಹೋದೆಯಾ ಪಾಪಿ ಮಗನೇ? ನಿಲ್ಲು! ಎಲ್ಲಿಗೆ ಓಡುತ್ತಾ ಇದ್ದಿ? ಈ ನನ್ನ ಗದೆಯ ಪೆಟ್ಟು ಏನೆಂದು ನಿನಗೆ ತೋರಿಸುವೆ. ಅಲ್ಲಿಂದ ನಿನ್ನನ್ನು ಎಳೆದು ಕೊಲ್ಲದೇ ಇದ್ದರೆ ನಾನು ವಾಯುಪುತ್ರನೇ ಅಲ್ಲ. ಅದು ಬಿಡು, ಆಗಸಕ್ಕೇರಿದ್ದೇನೋ ಅಲ್ಲಿಯೂ ಬಿಡಲಾರೆ. ಸಿಗುತ್ತೀಯಲ್ಲ, ನಿನ್ನನ್ನು ಎಳೆದು ನಿನ್ನನ್ನು ಕೊಲ್ಲದಿದ್ದರೆ ನಾನು ಭೀಮಸೇನನೇ ಅಲ್ಲ. ಮತ್ತೆಲ್ಲಿಗೆ ಓಡುವೆ? ಗಾಂಧಾರಿಯ ಉದರವನ್ನು ಸೇರ್ವೆಯಾ? ಅಲ್ಲಿಯೂ ಬಿಡಲಾರೆ.
ಗಾಂಧಾರಿಯ ಉದರವನ್ನು ಸೀಳಿ ನನ್ನು ಕೊಲ್ಲದೇ ಇದ್ದರೆ ನಾನು ಕುತ್ತಿ ಸುತನೇ ಅಲ್ಲ. ಹೌದಿಲ್ವೇನೋ ಕೌರವ? ಬಾ ಬಾ ಅದೆಷ್ಟೋ ದೂರ ಓಡಿ ಬಂದಿದ್ದೇನೆ. ಒಂದು ಕಡೆಯಲ್ಲಿ ದೇಹಕ್ಕೆ ಅವನ ಗದೆಯ ಪೆಟ್ಟು, ಮನಸ್ಸಿಗೆ ಅವನ ಆರ್ಭಟನೆಯ ಪೆಟ್ಟು, ಮತ್ತೊಂದು ಕಡೆಯಲ್ಲಿ ಅವನ ಮೂದಳಿಕೆಯ ನಿಂದನೆಯ ಮಾತುಗಳು. ಭಯದಿಂದ ದಿಕ್ಕುಗೆಟ್ಟದಾಗಿ ಯಾವ ದಿಕ್ಕಿಗೆ ಓಡುತ್ತಿದ್ದೇನೆ ಎಂಬುದರ ಪರಿವೇ ಇಲ್ಲದಂತಾಗಿದೆ. ಏಕಾಂಗಿಯಾಗಿರುವ ನಾನು ಈ ಸಮಯದಲ್ಲಿ ನನ್ನ ಬಗ್ಗೆಯೇ ಆಲೋಚಿಸುತ್ತಿದ್ದೇನೆ. ಭಯದಿಂದ ಅದೆಷ್ಟೋ ದೂರ ಓಡಿ ಬಂದಿದ್ದೇನೆ. ಈಗ ಭೀಮನ ಸ್ವರ ಸ್ವಲ್ಪ 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 ಕಡಿಮೆಯಾಗುತ್ತಾ ಬಂದಿದೆ. ಅಂದರೆ ಅವನು ತನ್ನ ಸ್ವರ ಕಡಿಮೆ ಮಾಡಿದ್ದಾನಂತಲ್ಲ, ನನಗೂ ಭೀಮನಿಗೂ ಇರುವ ಅಂತರ ಹೆಚ್ಚಾಗಿದೆ ಎಂದು. ಈ ಸಮಯದಲ್ಲಿ ನನ್ನ ಬಗ್ಗೆಯೇ ನಾನು ಆಲೋಚಿಸುತ್ತಿದ್ದೇನೆ. 18 ದಿನಗಳ ಮೊದಲು ಹೇಗಿದ್ದೆ, ಈಗ ಹೇಗಾದೆ, ಏನ ಹೇಳಲಿ? ಛತ್ರ ಚಾಮರ
ಉಕ್ಕುತ್ತದೆ, ಎದೆ ಉರಿಯುತ್ತದೆ. ನಾನು ಒಂದು ಹೆಜ್ಜೆ ಮುಂದೆ ಇಡಬೇಕು ಎನಿಸಿದರೆ ಮುದ್ದಿನ ಛತ್ರ ಬಿಡಿಸಲ್ಪಡುತ್ತಿತ್ತು, ಕಾಲಡಿಗೆ ತಂಪಿನ ಹಾಸಿಗೆ ತಳ್ಳಲ್ಪಡುತ್ತಿತ್ತು. ಅಂತಿರುವಾಗ ಏಕಾಂಗಿಯಾಗಿ ಸ್ಮಶಾನ ಮೌನವೇ ಆವರಿಸಿರುವ ಮತ್ತೆನಿದು ಸಂಪದವಿರಲು ಎನಿದು ಬಲವಿರಲು ಮತ್ತೆನಿದು ಸಂಪದವಿರಲು ಎನಿದು ಭಟರಿರಲು ಮುದದಿಂದ ಎನಿದು ಭಟರಿರಲು ಮುದದಿಂದ ರಣಧಾರುಣಿಯೊಳು
ಆಶೀರ್ವಾದದೊಂದಿಗೆ ಈ ಗದೆಯನ್ನು ನನಗಿತ್ತರು. ಅಂದಿನಿಂದ ಇಲ್ಲಿಯವರೆಗೆ ನನ್ನ ಕರದಲ್ಲಿ ಶೋಭಿಸುವ ಈ ಗದೆ ನನ್ನ ಸಂಗಾತಿಯಾಗಿತ್ತು. ಗುರುಗಳಾದ ಬಲರಾಮರಿಂದ ಗದಾಯುದ್ಧದ ಸಕಲ ವೈಶಿಷ್ಟ್ಯಗಳನ್ನೆಲ್ಲ ಕಲಿತೆ. ಆದರೆ ಇಂದು ನನ್ನ ಕೈಗಳಿಗೆ ಈ ಗದೆಯನ್ನು ಎತ್ತುವ ಸಾಮರ್ಥ್ಯ ಇಲ್ಲದೆ ಹೋಯಿತು. ಹಾಗಾಗಿ ಕರದಲ್ಲಿರುವ ಗದೆಯನ್ನು ಹೆಗಲಿನಲ್ಲಿರಿಸಿದ್ದೇನೆ. ಒಂದು ಕಡೆಯಲ್ಲಿ ನೋಡಿದರೆ ರಣಭೂಮಿಯಲ್ಲಿ ರಕ್ತವೇ ನದಿಯೋಪಾದಿಯಾಗಿ ಹರಿಯುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆ ಭೀಮನ ಕರ್ಕಶ ನುಡಿಗೆ ಬದೆರೆದ ನಾನು ಶರಶಯ್ಯೆಯಲ್ಲಿರುವ ಭೀಷ್ಮಾಚಾರ್ಯರನ್ನು ನೋಡಿದೆ. ಆಗ ಅವರೊಂದು ನನಗೆ ಸೂಚನೆ ಕೊಟ್ಟರು. ನಾಳಿನ ದಿನ ಗುರುಗಳಾದ ಬಲರಾಮ ದೇವರು ಬರಬಹುದು, ಅಲ್ಲಿಯವರೆಗೆ ಸಮಯ ವಿಸ್ತರಿಸು ಎಂದರು. ಹೇಗಜ್ಜ ಎಂದು ಕೇಳಿದೆ. ಆಗ ಅವರು ನನಗೆ ಜನಸ್ತಂಭನ ಮಂತ್ರವನ್ನು ಉಪದೇಶಿಸಿ ಇಲ್ಲಿಯೇ ಸಮೀಪದಲ್ಲಿರುವ ವೈಶಂಪಾಯನ ಸರೋವರದಲ್ಲಿ ಅಡಗಿ ಮುಳುಗಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಟ್ಟರು. ಹಾಗೆಯೇ ಮುಂದೆ ಬಂದವನಿದ್ದೇನೆ. ಈಗ ಕಾಣುತ್ತಾ ಇರುವುದು ವೈಶಂಪಾಯನ ಸರೋವರ. ಹೇಗೆ ಮುಳುಗುವುದು? ನೇರವಾಗಿ ಮುಳುಗಿದರೆ ಆ ಕೃಷ್ಣನಿಗೆ ಗೊತ್ತಾಗಬಹುದು. ಉಪಾಯದಿಂದಲೇ ಮುಳುಗಬೇಕು. ಹೇಗೆ? ತಿಳಿಯಿತು. ನೇರವಾಗಿ ಹೆಜ್ಜೆ ಇಟ್ಟರೆ ಅವನಿಗೆ ತಿಳಿಯಬಹುದು. ಹಾಗಾಗಿ ಹೆಜ್ಜೆಗಳನ್ನು ಹಿಮ್ಮುಖವಾಗಿ ಇರಿಸುತ್ತೇನೆ. ಸೇರಿಸಿಕೊಂಡು ಕುರುಕ್ಷೇತ್ರದ ರಣಭೂಮಿಯಲ್ಲಿ 18 ದಿನಗಳ ಕಾಲ ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧವು ಇಂದು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಎಂಬುದು ಸ್ಪಷ್ಟ. ಕುರುಕುಲೇಶ್ವರ ಸುಯೋಧನ ಮತ್ತು ಆತನ ಬದ್ಧವೈರಿ ವಾಯುಸುತ ಭೀಮ ಇಬ್ಬರ ಮುಖಾಮುಖಿ. ಆದರೆ ರಣರಂಗದಲ್ಲಿರಬೇಕಾದಂತಹ ಸುಯೋಧನ ಒಮ್ಮಿಂದೊಮ್ಮೆಗೆ ಕಣ್ಮರೆಯಾಗಿದ್ದಾನೆ.
ಹರಸುತ್ತಾ ಹೋದಂತಹ ಸಂಜಯ ಅವನನ್ನು ಮಾತನಾಡಿಸಿದನಂತೆ. ದೂರದಲ್ಲಿರುವಂತಹ ದ್ವಯಪಾಯನ ಸರೋವರದಲ್ಲಿ ಜಲಸ್ತಂಭವನ್ನು ಮಾಡಿ ಅಡಗಿರುತ್ತಾನಂತೆ. ಅವನಲ್ಲಿ ಧೈರ್ಯದ ಮಾತುಗಳನ್ನು ಹೇಳಿ ಉತ್ಸಾಹವನ್ನು ತುಂಬಬೇಕು. ತೆರಳುತ್ತಾನೆ. ಗುರುರಾಯ ಕೇಳಮ್ಮ ಮಾತ ಗುರುರಾಯ ಕೇಳಮ್ಮ ಮಾತ ಈಗ ಬರಿದ ನೀರೊಳಗಿರಲಿಕ್ಕೆ ವಿಖ್ಯಾತ. ಈಗ ಬರಿದ ನೀರೊಳಗಿರಲಿಕ್ಕೆ ವಿಖ್ಯಾತ. ದುರ್ಭೀಮಾರ್ಜನರುಗಳ ಶಿರಬಲಿದು ಕೊಡುವೆ ಈಗ ಹಿಡಿನಂಬುಗೆಗಳ. ಗುರುವರಿ ಹರಜನದೊಳಗೆ ಏಳುದರ ಯಾಲಿಗೆ ಏಳುತ್ತ ನೀರೊಳಗೆ. ಗುರುರಾಯ ಕೇಳಮ್ಮ ಮಾತ ಈಗ ಬರಿದ ನೀರೊಳಗಿರಲಿಕ್ಕೆ ವಿಖ್ಯಾತ. ಪರಮೇಶ್ವರ, ಇದು ಗುರುಪುತ್ರ ಅಶ್ವತ್ಥಾಮ. ನಾನೇ ಬಂದಿದ್ದೇನೆ. ಅಸಾಮಾನ್ಯ ಶೂರನಾದಂತಹ ನೀನು ಹೀಗೆ ನೀರಿನಡಿಯಲ್ಲಿ ಅಡಗಿ ಕುಳಿತುಕೊಳ್ಳುವುದು ಭೂಷಣವೇ? ನೀನು ಪಾಂಡವರನ್ನು ವಿರೋಧಿಸಿ ಅವರೊಡನೆ ಮಹಾ ಸಂಭ್ರಮಕ್ಕೆ ಮುಂದಾದೆ. ಆದರೆ ಏನು ಮಾಡೋಣ, ಪರಿಸ್ಥಿತಿ ನಿನಗೆ ಅನುಕೂಲಕರವಾಗಲಿಲ್ಲ. ಹಾಗೆಂದು ಚಿಂತಿತನಾಗಬೇಡ. ನಿನ್ನ ಬೆಂಬಲಕ್ಕೆ ಯಾರೂ ಇಲ್ಲ ಎಂದು ಭಾವಿಸಬೇಡ. ಇದು ಗುರುಪುತ್ರ ಅಶ್ವತ್ಥಾಮ. ನಾನೇ ಬಂದಿದ್ದೇನೆ. ಒಂದು ಆಜ್ಞೆ ಎಂದಾದರೆ ಆ ಭೀಮ ಅರ್ಜುನರು ಶಿರಗಳನ್ನು ನಿನ್ನ ಪಾದ ಮೂಲಗಳಲ್ಲಿ ಒಪ್ಪಿಸುತ್ತೇನೆ. ಬಾರಯ್ಯ, ಮೇಲಕ್ಕೆ ಬಾ. ಗುರುಪುತ್ರರೇ, ಕನಗಲಿಗಳು ನೀವುದು ಛಲಗಾದಿ ಭೀಮಾಜರ ಕೊಲರಿಂದ ಕೂರುವುದು. ಸದನದಿ ಹೋಗಿ ನೀವುವುದು ಕೆನಲರ ಕೇಳು ಗುರುದ ನೊರಗ ನಿಂದುವುದು. ಕನಗಲಿಗಳು ನೀವುದು ಗುರುಪುತ್ರರೇ, ನೀವು ಕದನ ಕಲಿಗಳೆಂಬುದನ್ನು ನಾನು ಬಲ್ಲೆ. ಆದರೆ ಕಲಿಗಳು ಯಾವುದರಲ್ಲಿ ಎಂಬುದನ್ನು ಈ ಹಿಂದೆ ನಡೆದ ಪ್ರಕರಣದಲ್ಲೇ ಗೊತ್ತಾಗಿದೆ. ನಿಮ್ಮ ಪರಾಕ್ರಮವೆಲ್ಲ ಬಾಯಲ್ಲಿ ಬಿಟ್ಟರೆ ಬೇರಾವುದರಲ್ಲೂ ಆಗಲಿಕ್ಕಿಲ್ಲ ಎನ್ನುವುದು ವರ್ತಮಾನದ ಈ ಸ್ಥಿತಿಯಿಂದ ನನಗೆ ಚೆನ್ನಾಗಿ ಅರ್ಥವಾಗಿದೆ. ಆದ್ದರಿಂದ ತಾವು ದಯವಿಟ್ಟು ಇಲ್ಲಿಂದ ಹೋಗುವುದು ಒಳ್ಳೆಯದು ಅಂದು ನನ್ನ ಪ್ರಾರ್ಥನೆ.
ಗುರುಪುತ್ರರೇ, ನಿಮ್ಮ ಪರಾಕ್ರಮದ ಬಗ್ಗೆ ನನಗೆ ಎಳ್ಳೆನಿತು ಸಂದೇಹವಿಲ್ಲ. ಆದರೆ ಈಗಿನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಭೀಮಸೇನನ ಬೇಹಿನಚರರು ಎಲ್ಲೆಡೆ ನನ್ನನ್ನು ಹುಡುಕುತ್ತಾ ಇದ್ದಾರೆ. ಎಲ್ಲಿಯಾದರೂ ನೀವು ಮಾತನಾಡುವ ವಿಷಯ ಅವರಿಗೆ ಗೊತ್ತಾದರೆ ನೀವೇ ನನ್ನ ಕೊಲೆಗೆ ಕಾರಣವಾಗುತ್ತೀರಿ. ನನಗೆ ಉಪಕಾರ ಮಾಡಬೇಕೆಂಬ ಮನಸ್ಸಿದ್ದರೆ ಆದಷ್ಟು ಬೇಗ ಇಲ್ಲಿಂದ ಹೋಗಿ ಉಪಕಾರ ಮಾಡಿ ಸ್ವಾಮಿ.
ಯಾವನಾದರೂ ನನ್ನ ಕೈಗೆ ಸಿಗ್ಬೇಕು, ನನ್ನ ಗದೆಯ ಪೆಟ್ಟಿಗೆ ಅವನನ್ನು 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 ನಾನು ನೀನು ಅನುನಾಯಿ ಅನುಯಾಯಿ ಹ ಏನು ಹೇಳಿದ್ದು? ಹೇ, ನಾನು ಯಾವಾಗ ಹಾಗೆ ಹೇಳಿದ್ದು? ಬೇಹುವರಸಿ ಬಾ ಅಂತ ಹೇಳಿದವ ನಾನು. ಅದೆಲ್ಲ ಸರಿ, ಬಂದಂತಹ ಕಾರಣ ಮಂದಿ ಕೂಡಿ ನಾವು ಮಂದಿ ಕೂಡಿ ನಾವು ಓಟೋಟಾಗಿ ಹೊಲಗೈದೆವು ಓಟೋಟಾಗಿ ಹೊಲಗೈದೆವು ಊಟ ಹಾಕಿ ಊಟ ಹಾಕಿ ಊಟ
ವಿಚಾರ? ಹೌದಾ? ಈಗ ಹೀಗೆ ನೀವು ಹೇಳಿದ ಹಾಗೆ ಹೋದ್ರಿ ಹಾ, ಅವರು ನಮ್ಗೆ ಗುರ್ತ ಸಿಗುದಿಲ್ವಾ? ಅವರು ನಮ್ಮನ್ನು ಹಿಡಿಯುವುದಿಲ್ವಾ? ಹಿಡಿತಾರೆ. ಮತ್ತೆ ಹಾ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಸಭೆಯನ್ನು ಸೇರಿದೆವು. ಹಾಗೆಲ್ಲರೂ ಹೇಳಿದ್ರು ಒಂದು ವೇಷ ಹಾಕಿಕೊಂಡು ಹೋದ್ರಿ ಹೇಗೆ? ಇಲ್ಲಿಗೆ ಬಾ. ಏನು ವೇಷ? ಹಾ, ಈಗ ವೇಷ ಹಾಕಿದ್ರು ಹಾ, ತೆಗಿಸಿದ್ರೆ ಭಯರಾಯದೆ. ಓಹೋ, ನಮ್ಮಲ್ಲಿ ಬೇರೆ ಬೇರೆ ವೇಷ ಹೇಳಿದ್ರು. ಹಾ, ಗುಂಡು ವೇಷ, ಸ್ತ್ರೀ ವೇಷ, ಹಾಸ್ಯ ವೇಷ, ಕಿರಾತಕ ವೇಷ, ಬಣ್ಣದ ವೇಷ, ಬೇರೆ ಬೇರೆ ವೇಷ ಬಂತು. ಹೀಗೆ ಬೇರೆ ಬೇರೆ ವೇಷಗಳು. ಹಾ. ಈಗ ಸ್ತ್ರೀ ವೇಷ ಹಾಕಿಕೊಂಡು ಹೋದ್ರಿ ಹಾ. ಯಾರಿಗೆ ಸಹ ಗುರ್ತು ಸಿಗುದಿಲ್ಲಲ್ಲ. ಸಿಗುವುದಿಲ್ಲ. ಹೌದು. ಅದಕ್ಕೆ ಹಾ. ನಾವು ಸ್ತ್ರೀ ವೇಷ ಆಗುವುದಿಲ್ಲ ಹೇಳಿದೆವು. ಸ್ತ್ರೀ ವೇಷ. ಹಾ. ಆದ್ರೆ ಹಾ. ನಮ್ಮಲ್ಲಿ ಸ್ತ್ರೀ ವೇಷ ಆಗುವವರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಹಾ. ಆದರೆ ಕೆಲವರು ಕಿರುಕುಳ ಕೊಡ್ತಾರೆ ಅಂತ. ಸ್ತ್ರೀ ವೇಷದವರಿಗೆ ಕಿರುಕುಳ. ಹೌದು ರಾಯರೇ. ಓಹೋ ಹೋ ಹೋ. ಅದಕ್ಕೆ ಹಾ. ಅದನ್ನು ಕೂಡ ರದ್ದುಗೊಳಿಸಲಾಯಿತು. ಹಾ, ಸ್ತ್ರೀ ವೇಷ ಹೇಳುವಾಗ ಎಲ್ಲರೂ ನೋಡುದು ನೋಡಿ. ಹಾ, ಅದಾಯ್ತಾ? ಹಾ. ಈಗ ಬೇರೆ ಯಾವ ವೇಷ ಮಾಡುವುದು? ಯಾವ ವೇಷ? ಕಿರಾತಕ ವೇಷ ಎಂದಾಯ್ತು. ಓಹೋ ಹೋ ಹೋ. ಹಾ. ಕಿರಾತ ವೇಷ. ಅದೇ. ಈಗ ಕಿರಾತಕನಿಗೊಂದು ಉದ್ಯೋಗ ಬೇಕಲ್ಲ. ಏನದು ಉದ್ಯೋಗ? ಬೇಟೆಯಾಡು. ಬೇಟೆಯಾಡುವುದು. ಹಾ. ಸರಿ. ಈಗ ಭಾಷೆ ಬೇಕು. ಹಾ. ಭಾಷೆಯೂ ಆಯ್ತು. ಭಾಷೆಯೂ ಆಯಿತು. ಹಾ. ಈಗ ಬೇಟೆಯಾಡುವುದಕ್ಕೆ ಏನು ಬೇಕು? ಏನು ಬೇಕು? ಆಯುಧಗಳು ಬೇಕು. ಆಯುಧಗಳು ಬೇಕು. ಸರಿ ಸರಿ. ಯಾವಿಲ್ಲ ಯಾವ ಆಯುಧ? ಯಾವುದು? ಆ ಕತ್ತಿ, ಆ ಬಿಲ್ಲು, ಆ ಬಾಣ, ಎಂತ ಹೊಡೆಯುವುದು? ನಾನೆಂತ ಮಾಡಿದೆ? ಇದೆಲ್ಲ ಆಯ್ತಾ? ಇದನ್ನೆಲ್ಲ ಇಟ್ಕೊಳ್ತೀನಿ. ಈಗ ನಾಯಿಗಳು ಬೇಡವಾ? ನಮ್ಮಲ್ಲಿ ತುಂಬಾ ವಿಧ ವಿಧದ ನಾಯಿಗಳಿತ್ತು ರಾಯರೇ. ಪ್ರಾಣಿಗಳು ಆ. ಅಂದರೆ ನಾಯಿಗಳು ಇತ್ತು. ಅದೇ ರಾಯರೇ. ಓಹೋ ಹೋ ಹೋ. ಈಗ ಬೇರೆ ಬೇರೆ ನಾಯಿ ಇತ್ತಲ್ಲ, ಹಾ. ಅದು ಒಂದೊಂದು ತರ ಪಗಡುವುದು ರಾಯರೇ. ಒಂದೊಂದು ರೀತಿ ಮಗಳು ನಾಯಿಗಳೇ. ಮತ್ತೆ ಓಹೋ. ಒಂದು ಕ್ವೈಕ, ಕ್ವೈಕ, ಕ್ವೈಕ. ಇನ್ನೊಂದು ಹಾ. ವಾಡ, ವಾಡ, ವಾಡ. ವಾಡ ಅಂತ ಅದ್ರಲ್ಲಿ ಇಡ್ಬೇಕು. ಇನ್ನೊಂದು ಈ, ಬಕ್, ಬಕ್, ಈ, ಆ, ಈ. ಆ, ಈಗ ಅದ್ರಲ್ಲೇ ಇಡ್ಬೇಕು. ಆ, ವಿಧ ವಿಧದ ನಾಯಿಗಳು. ಹೌದು ರಾಯರೇ. ಹಾ. ವಿಧ ವಿಧದ ನಾಯಿಗಳನ್ನು ಹಿಡಿದುಕೊಂಡು ಹಾ. ಹೋದೆವು. ಈಗ ಬೇಟೆಯಾಡಿದೆವು ರಾಯರೇ. ಹಾ, ಈಗ ಬೇಟೆಯಾಡಿದಕ್ಕೆ ಪ್ರಾಣಿಯನ್ನು ಹಿಡಿಬೇಕಿತ್ತು. ಹಾ. ಬಲೆ ಬಿಡುವ. ಬಲೆಗಳು ಬೇಕು. ಮತ್ತೆ ಹಾ. ನಮ್ಮಲ್ಲಿ ವಿಧ ವಿಧದ ಬಲೆಗಳಿತ್ತು ರಾಯರೇ. ಯಾವುದೆಲ್ಲ? ಯಾವುದೆಲ್ಲ ಗೊತ್ತುಂಟಾ? ಯಾವುದು? ಅಂಚಿ ಬಲೆ, ಇಂಚಿ ಬಲೆ, ತಡಪೆ ಬಲೆ, ರೌಂಡ್ ಬಲೆ, ಇನ್ನೊಂದು ಬಲೆ, ವಿಶಾಲೆ, ಎಕ್ಕಲೆ, ಉಮ್ಮಿನ ಬಲೆ, ಮಹಾಬಲೆ, ಈ ತರದ್ದು ಬೆಲ್ಲೆಲ್ಲ ಬಲೆ ಇತ್ತು ರಾಯರೇ. ಹಾ, ಅದು ಬಿಸಾಲೆ ಅಂದ್ರೆ ಏನು? ಅದು ಬಿಸಲೆ ಅಂದ್ರೆ ಬೇಗ ಬೇಗ ಹಾಕುವುದು. ಹಾಗೆ. ಮತ್ತೆ ಇನ್ನೊಂದು ಹೇಳಿದೆ ಅಲ್ಲ, ಏನದು? ಅದು ಎಕ್ಕಲೆ. ಎಕ್ಕಲೆ. ಹಾ, ಹಾಗಂದ್ರೆ ಏನು? ಎಕ್ಕಲೆ ಅಂದ್ರೆ ಎತ್ತರಕ್ಕೆ ಹಾರುವ ಬಲೆ. ಓಹೋ ಹಾಗೆ. ಮತ್ತೆ ಇನ್ನೊಂದು ಮಹಾಬಲೆ. ಅದೇ. ಹಾಗಂದ್ರೆ? ಮಹಾಬಲೆ ಅಂದ್ರೆ ದೊಡ್ಡ ಬಲೆ ರಾಯರೇ. ಓಹೋ ಹೋ ಹೋ. ಇದನ್ನೆಲ್ಲ ಹಿಡಿದುಕೊಂಡು ಹಾ. ಬೇಟೆಯಾಡಲು ಹೋದೆವು ರಾಯರೇ. ಹಾ, ಈಗ ಬೇಟೆಯಾಡುವಾಗ ಹಾ. ಬೇರೆ ಬೇರೆ ಪ್ರಾಣಿ ಸಿಕ್ಕಿತು ರಾಯರೇ. ಬೇರೆ ಬೇರೆ ಪ್ರಾಣಿ. ಮೊಲ ಸಿಕ್ಕಿತು, ಜಿಂಕೆ ಸಿಕ್ಕಿತು, ಆನೆ ಸಿಕ್ಕಿತು, ಸಿಂಹ ಸಿಕ್ಕಿತು, ಒಂಟೆ ಸಿಕ್ಕಿತು. ಏ, ಏನು ಹೇಳಿದೆ? ಒಂಟೆ. ಒಂಟೆ ಕಾಡಲ್ಲಿ ಇರ್ತದೇನೋ? ಆದರೆ ಬೇಸರದ ವಿಷಯ ಒಂದೇ ರಾಯರೇ. ಏನದು? ನಮ್ಗೆ ಈ ಸಲ ಹುಲಿ ಸಿಗ್ಲಿಲ್ಲ ಒಂದು ಸಹ. ಹುಲಿ ಸಿಗ್ಲಿಲ್ವೇ? ಬಹುಶಃ ನೀವು ಹುಲಿಗಳಿಲ್ಲದಂತಹ ಕಾಡಿಗೆ ಹೋಗಿರಬಹುದು. ಯಾರು ಹೇಳಿದ್ಯಾರದು? ನಾವು ಹುಲಿ ಇದ್ದ ಕಾಡಿಗೆ ಹೋದದ್ದು. ಹೌದೇ? ಹೌದು ರಾಯರೇ. ಮತ್ತೆ ನಮ್ಮಲ್ಲಿ ಕೆಲವರು ಹೇಳಿದ್ರು, ಈಗ ಹುಲಿ ಸಿಕ್ಕಿದ್ರೆ ಹುಲಿಯ ಉಗುರನ್ನು ಕತ್ತರಿಸಿ ಹಾಕ್ತಾರಲ್ಲ, ಅದನ್ನು ಜೈಲಿಗೆ ಹಾಕ್ತಾರಂತೆ ರಾಯರೇ. ಏನು? ಒಳಗೆ ಹಾಕ್ತಾರಂತೆ. ಬಂಧನ ಮಾಡುತ್ತಾರೋ? ಮತ್ತೆ ಅದು ಹಾಗಲ್ಲ. ಹುಲಿಯ ಉಗುರು ಯಾರು ಕೊರಳಿಗೆ ಹಾಕುತ್ತಾರೋ ಅವರನ್ನು ಬಂಧನಗೊಳಿಸುವುದು, ಅಂದರೆ ಅವರು ಶಿಕ್ಷಾರ್ಹರು. ಅದೇ ಅದೇ ರಾಯರೇ. ಹಾ ಹಾ, ಮುಂದಕ್ಕೆ? ಈಗ ಬೇಟೆ ಆಡಿ 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 ನಮಗೆ ಆಯಾಸವಾಯಿತು.
ಹಾ ಈಗ ಕುಡಿಲಿಕ್ಕೆ ಎಂತಾದ್ರೂ ಬೇಕಲ್ಲ? ಏ ಕುಡಿಲಿಕ್ಕೆ ಏನು? ನೀರು ನೀರು ರಾಯ. ನಿಮಗೆ ಹೋಗುವಾಗಲೇ ನೀರನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಮತ್ತೆ ನಾವು ಹೋಗುವಾಗ ತಗೊಂಡೋಗಿದ್ದೆವು. ಮತ್ತೆ ಅದು ಅರ್ಧದಲ್ಲಿ ಖಾಲಿ ಆದದಲ್ಲ. ಅದಕ್ಕೆ ಹಾಗಾಗಿ ನಾನು ಅಲ್ಲಿ ಉದ್ದದ ಮರ ನೋಡಿದ್ದೇನೆ. ಇಲ್ಲಿ ಬಾ, ಇಲ್ಲಿ ಬಾ. ನಿಂಗೆ ಬಾಯಾರಿಕೆ ಆದದಲ್ಲ, ಮರ ಯಾಕೆ ಹತ್ತಿದ್ದು? ಅದು ಯಾಕೆ ನಿಮಗೆ ಗೊತ್ತಿಲ್ಲ, ಸಂಗತಿ ಗೊತ್ತಿಲ್ಲ. ಏನದು? ನೀವೆಂತೀರಿ? ನಮ್ಮ ಹಿರಿಯವರು ಹೇಳಿದ್ದಾರೆ ಇಲ್ಲಿ ಬೈಲಕ್ಕಿ ಹತ್ತದು ಅಲ್ಲಿ ನೀರು ಇರ್ತದೆ ಅಂತ. ಬೆಳ್ಳಹಕ್ಕಿ. ಅದೇ. ಈಗ ಮರಕ್ಕೆ ಹತ್ತಿದವಾ ಅಲ್ಲಿ ನೋಡುವಾಗ ವೈನ್ ಶಾಪ್. ಏನು? ಸರೋವರ. ವೈಶಂಪಾಯನ ಸರೋವರ. ಅದೇ ನನಗೆ ನೋಡಿ ಬಹಳ ಖುಷಿ ಆಯ್ತು. ನಾವೆಲ್ಲರೂ ಹೋದೆವು. ನೋಡುವಾಗ ಆಚಾರ್ಯ ಆಯ್ತು. ಆಶ್ಚರ್ಯ. ಖುಷಿಯಲ್ಲಿ ಎಲ್ಲರೂ ನಮ್ಮವರೆಲ್ಲ ಅದನ್ನು ನೋಡಿ ನೀನೇನು ಮಾಡಿದೆ? ಅದೇ ನಾನು ಸುಮ್ಮನೆ ಇದ್ದೆನ. ಅವರು ಕಪ್ಪೆಗೆ ಏರಿದ್ದು, ನಾನು ಆನೆಯಾಗಿ ಏರಿದ್ದು. ಹೀಗೆಲ್ಲ ಈಜಿ ಬೇಕಾದಷ್ಟು ನೀರು ಕುಡಿದು ಆಯಾಸವಾಯ್ತು ರಾಯರೇ. ಈಗ ವಿಶ್ರಾಂತಿ ಪಡೆಯಲು ಜಾಗ ಬೇಡವಾ? ಅಲ್ಲಿ ಒಂದು ಉದ್ದದ ಆಲದ ಮರ ಇತ್ತು ರಾಯರೇ. ಆಲದ ಮರ? ಅದರ ಅಡಿಯಲ್ಲಿ ಬೇರು ರಾಯರೇ. ಮತ್ತೆ ಮರದ ಬೇರು ಕೆಳಗಡೆ ಇರುವುದಲ್ವೇನೋ? ಬೇರಿತ್ತು ರಾಯರೇ. ನಾವೆಲ್ಲರೂ ಅದರ ತಲೆ ಇಟ್ಟು ಮಲಗಿದೆವು ರಾಯರೇ. ಅದು ನನಗೆ ನಿದ್ದೆ ಬರುತ್ತಿಲ್ಲ ರಾಯರೇ. ಮತ್ತೆ ನನಗೆ ನನ್ನ ಹೆಂಡತಿದ್ದು ನೆನಪಾಗ್ತದೆ ರಾಯರೇ. ಏನು ನಿನಗೆ? ಮತ್ತೆ ಆದರೆ ಒಂದು ವಿಷಯ. ಹೃದವರ ಮಾಗ್ರಬರುಗಳ ಗೂಟ ದದೆಯಾಗಲ್ವತ್ತ ಮನದಲ್ಲಿ. ಹೃದವರ ಮಾಗ್ರಬರುಗಳ ಗೂಟ ದದೆಯಾಗಲ್ವತ್ತ ಮನದಲ್ಲಿ. ದದೆಯಾಗಲ್ವತ್ತ ಮನದಲ್ಲಿ. ಕುತುಕುತಂತ ಮಾತನಾಡ್ತವ್ರೆ, ಕುತುಕುತಂತ ಮಾತನಾಡ್ತವ್ರೆ. ಕುತುಕುತು 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 ಎಂತ ಮಾತನಾಡ್ತವ್ರೆ. ನೀರಾಗೆ ಮುಳುಗಿ ನೀರಾಗೆ ಮುಳುಗಿ